ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮ್ಮ ನಿರೀಕ್ಷೆಯಂತೆ ಬಹು ನಿರೀಕ್ಷಿತವಾದಂತಹ ಒಂದು ಶಿಕ್ಷಕರ ಹುದ್ದೆ, ಈ ಟೀಚರ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ 15,000 ಹುದ್ದೆಗಳನ್ನು ನೋಟಿಫಿಕೇಶನ್ ಮಾಡ್ತೀವಿ ಅನ್ನುವಂತಹ ಮಾಹಿತಿ ಹೊರಬಿದ್ದಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಬಹಳಷ್ಟು ದಿನಗಳಿಂದ ಅದನ್ನು ಕಾಯ್ಕೊಂಡು ಕೂತಿದ್ದೀರಿ. ನಿಮ್ಮ ತಯಾರಿ ಅನ್ನುವಂಥದ್ದು ಹಾಗೆ ಮುಂದುವರಿಲಿ, ಯಾಕಂದರೆ ಯಾವ ಟೈಮಲ್ಲಿ ನೋಟಿಫಿಕೇಶನ್ ಆಗುತ್ತೋ ಗೊತ್ತಿಲ್ಲ. ನೋಡಿ, ನೋಟಿಫಿಕೇಶನ್ ಆಗಿ 2 ತಿಂಗಳಿನಲ್ಲಿ ಎಕ್ಸಾಮನ್ನು ಮಾಡೋದ್ರಿಂದ ನೀವು ಈಗಲಿಂದನೇ ಎಷ್ಟು ಸಾಧ್ಯ ಅಷ್ಟು ಹಾರ್ಡ್ ವರ್ಕನ್ನು ಮಾಡ್ಕೊಳ್ತಾ ಬಂದರೆ ನೀವು 100% ಈ ರಿಕ್ರೂಟ್ಮೆಂಟಲ್ಲಿ ನೀವು ಜಾಬನ್ನು ತೆಗೆದುಕೋಬೋದು. ಎಲ್ಲರೂ ನೀವು ಡಿಲೇ ಮಾಡಿದ್ದೇ ಆದರೆ ಕೆಲವರಿಗೆ ಏಜ್ ಬಾರ್ ಆಗುತ್ತೆ ಅಥವಾ ಜಾಬ್ ಸಿಗದೇನೂ ಇರ್ಬೋದು. ಯಾರು ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕ್ ಮಾಡಿಕೊಂಡು ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಿರೋ 100% ನೀವೆಲ್ಲರೂ ಕೂಡ ಸಕ್ಸಸ್ ಆಗ್ತೀರಿ. ಆ ನಿಟ್ಟಿನಲ್ಲಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಪ್ರಶ್ನೆಗಳನ್ನು ಅನಾಲಿಸಿಸ್ ಅತಿ ಹೆಚ್ಚಿನ ವಿಡಿಯೋಸನ್ನು ಮಾಡಿರುವಂಥದ್ದು. ಯಾಕಂದರೆ ನೀವು ಕಾನ್ಸೆಪ್ಟನ್ನು ಓದ್ತಾ ಹೋಗ್ತೀರಿ, ಆದರೆ ಕಾನ್ಸೆಪ್ಟ್ ಜೊತೆಗೆ ಪ್ರಶ್ನೆಗಳು ಹೇಗೆ ಬರ್ತವೆ ಅದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕೆನ್ನುವುದನ್ನು ನಿಮಗೆ ತಿಳಿಸ್ಕೊಡುವಂಥದ್ದೇ ನಮ್ಮ ಉದ್ದೇಶವಾಗಿರುತ್ತೆ. ಆ ನಿಟ್ಟಿನಲ್ಲಿ ಸ್ನೇಹಿತರೆ, ನಾವು ಈ HSTR, GPSTR ಮತ್ತು PSTR ಈ 3 ಪೋಸ್ಟ್ಗಳಿಗೆ ರಿಲೇಟೆಡ್ ಆಗಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಯಾವುದಪ್ಪ ಅಂದರೆ ಜಿಯೋಗ್ರಫಿ. ಆ ಜಿಯೋಗ್ರಫಿ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವಂತೇಳಿ ನಾವು ಇವತ್ತು ಸ್ಟಡಿ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ, ನೀವೆಲ್ಲರೂ ವಾಚ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ನಾವು ಆನ್ಲೈನ್ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ HSTR ಅಲ್ಲಿ ಸೋಷಿಯಲ್ ಸೈನ್ಸ್ ಮತ್ತು PM ಮೆಥಡ್ ಸಿಗುತ್ತೆ. ಅದರ ಜೊತೆಗೆ GPSTR ಅಲ್ಲಿ ಸೋಷಿಯಲ್ ಸೈನ್ಸ್ ಸಿಗುತ್ತೆ ಮತ್ತು ಮ್ಯಾಥಮೆಟಿಕಲ್ ಸೈನ್ಸ್ ಸಿಗುತ್ತೆ. ಹಾಗೆ TET ಎಕ್ಸಾಮಿಗೂ ಕೂಡ ನಿಮಗೆ ಆನ್ಲೈನ್ ಕೋರ್ಸ್ ಇದೆ. ಹಾಗೆ PSTR ಎಕ್ಸಾಮಿಗೂ ಕೂಡ ಆನ್ಲೈನ್ ಕೋರ್ಸ್ ಇದೆ. ಒಟ್ಟಾರೆ ಟೀಚರ್ ರಿಕ್ರೂಟ್ಮೆಂಟ್ ರಿಲೇಟೆಡ್ ಆಗಿರುವಂತಹ ಎಲ್ಲ ಆನ್ಲೈನ್ ಕೋರ್ಸ್ಗಳು ನಮ್ಮ ಅಕಾಡೆಮಿ ವತಿಯಿಂದ ನಾವು ಅದನ್ನು ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಯಾವುದಾದ್ರು ಕೋರ್ಸನ್ನು ಪರ್ಚೇಸ್ ಮಾಡಿಕೊಂಡು ನೀವು ಈಗಲಿಂದನೇ ವೀಡಿಯೋಸನ್ನು ವಾಚ್ ಮಾಡ್ತಾ ಹೋಗ್ಬೋದು. ಹಾಗೆ ಸ್ನೇಹಿತರೆ, ಇತ್ತೀಚೆಗೆ ರಿಕ್ರೂಟ್ಮೆಂಟ್ ಆಗಿರುವಂತಹ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಏನಿದೆಯಲ್ಲ, ಆಲ್ರೆಡಿ ಅಧಿಸೂಚನೆ ಅನ್ನೋಂಥದ್ದು ಹೊರಬಿದ್ದಿರೋದು. ನಮ್ಮಲ್ಲಿ ಅದಕ್ಕೆ ಆನ್ಲೈನ್ ಮತ್ತು ಆಫ್ಲೈನ್ 2 ಕೋರ್ಸು ಕೂಡ ನಿಮಗೆ ಸಿಗತ್ತೆ. ಈಗ ಆಫ್ಲೈನ್ ಬ್ಯಾಚನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಇಂಟ್ರೆಸ್ಟ್ ಇದ್ದಂಥವರು ಇಲ್ಲಿರುವಂತಹ ನಂಬರಿಗೆ ಕಾಲ್ ಮಾಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದು. ನೋಡಿ, 9071673831 ಅಥವಾ 32 ನಂಬರಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ರಿ. ಹಾಗೆ ಸ್ನೇಹಿತರೆ, ಇವತ್ತಿನ ಮೊದಲನೇ ಪ್ರಶ್ನೆ ಯಾವುದು ಅಂತ ಹೇಳಿ ನೋಡೋಣ. ಈ ಕೆಳಗಿನ ಪ್ರಮುಖ ಭಾರತೀಯ ನಗರಗಳಲ್ಲಿ ಯಾವುದು ಪೂರ್ವಕ್ಕೆ ಹೆಚ್ಚು ಇದೆ ಅಂಥೇಳಿ. ಅಂದರೆ 4 ನಗರಗಳನ್ನು ಕೊಟ್ಟಿದ್ದಾನೆ. ಹೈದರಾಬಾದ್ ಇದೆ, ಭೋಪಾಲ್ ಇದೆ, ಲಕ್ನೋ ಇದೆ, ಬೆಂಗಳೂರು ಇದೆ. ಆ 4 ನಗರಗಳಲ್ಲಿ ಯಾವುದು ಈಸ್ಟರ್ನ್ ಸೈಡಲ್ಲಿ ಕಂಡುಬರತ್ತಂತ, ಅಂದರೆ ಪೂರ್ವ ಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ನಗರ ಯಾವುದು ಅನ್ನೋದನ್ನು ನಾವಿಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ನೋಡಿ, ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಒಂದೇ ಲೊಕೇಶನ್ ಏರಿಯಾದಲ್ಲಿ ಕಂಡುಬಂದಂಗೆ ಕಾಣಿಸುತ್ತೆ. ಆದರೂ ಕಂಪ್ಲೀಟ್ ಈಸ್ಟರ್ನ್ ಸೈಡಲ್ಲಿ ಇರೋದು ಯಾವುದು ಅಂತ ಗೊತ್ತಾಗಬೇಕು. ಇದನ್ನು ಹೆಂಗೆ ಕಂಡುಹಿಡಿಬೇಕಂದ್ರೆ ನಮಗೆ ಮ್ಯಾಪ್ ರೀಡಿಂಗ್ ಚೆನ್ನಾಗಿ ಗೊತ್ತಿರಬೇಕು. ನೋಡಿ, ಜಾಗ್ರಫಿಯನ್ನು ನೀವು ಓದ್ತಿರಂದಾಗ ಎಷ್ಟು ಸಾಧ್ಯ ಅಷ್ಟು ಮ್ಯಾಪನ್ನು ಇಟ್ಕೊಂಡು ಓದೋದನ್ನು ಕಲಿಬೇಕು. ಯಾಕೆ ಗೊತ್ತಾ, ಈಗಿನ ಪ್ರಶ್ನೆಗಳು ಆಲ್ಮೋಸ್ಟ್ ಮ್ಯಾಪ್ ರಿಲೇಟೆಡ್ ಆದಂತಹ ಒಂದು ಪ್ರಶ್ನೆಗಳಾಗಿರ್ತವೆ. ನೋಡಿ, ಈ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡೋದಾದರೆ ನೋಡಿ, ಮ್ಯಾಪಲ್ಲೇ ನಾವು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಈಗ ಇಂಡಿಯನ್ ಮ್ಯಾಪಲ್ಲಿ 4 ಪ್ಲೇಸ್ಗಳನ್ನು ಫಸ್ಟು ಮಾರ್ಕ್ ಮಾಡ್ಕೊಳ್ಳೋಣ, ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಯಾವ್ದು ಕೊಟ್ಟಿದ್ದಾರೆ ನೋಡಿ, ಹೈದರಾಬಾದ್ ಅಂತ ಇದೆ. ಹೈದರಾಬಾದ್ ಲೊಕೇಶನ್ ಮಾಡ್ತೀನಿ, ಇದು ಹೈದರಾಬಾದ್ ಆಗಿರುತ್ತೆ. ಕ್ಲಿಯರಾ? ಇದು ಹೈದರಾಬಾದ್. ನೆಕ್ಸ್ಟ್ ಎರಡನೇದು ಯಾವುದಿದೆ, ಭೋಪಾಲ್ ಇದೆ. ಭೋಪಾಲ್ ಎಲ್ಲಿದೆ ಅಂತ ನೋಡಿದಾಗ ಮಧ್ಯಪ್ರದೇಶದ ಭೋಪಾಲ್ ಈ ಭಾಗದಲ್ಲಿ ಕಂಡುಬರುತ್ತೆ. ಕ್ಲಿಯರಾ? ಇದು ಭೋಪಾಲ್. ಲಕ್ನೋ ಇದೆ, ಉತ್ತರ ಪ್ರದೇಶದ ಲಕ್ನೋ ಈ ಭಾಗದಲ್ಲಿದೆ, ಇದು ಲಕ್ನೋ. ನೆಕ್ಸ್ಟ್ ಯಾವುದಿದೆಯಪ್ಪ ಅಂದರೆ ಬೆಂಗಳೂರು ಇಲ್ಲಿ ಕಂಡುಬರುತ್ತೆ, ಇದು ಬೆಂಗಳೂರು, ಕರ್ನಾಟಕ. ಕ್ಲಿಯರಾ? ಕ್ಯಾಪಿಟಲ್ ಸಿಟಿಯನ್ನು ಆಧಾರವಾಗಿ ಇಟ್ಟು ಕೊಟ್ಟಿರುವಂಥದ್ದು. ಈಗ 4 ನಾವು ಡ್ರಾ ಮಾಡ್ತಾ ಹೋದಾಗ ಫಸ್ಟ್ ನೋಡಿ ಯಾವುದಿದೆಯಪ್ಪ ಅಂತ ಕೇಳಿದರೆ ಭೋಪಾಲ್ ಇದೆ, ಇಲ್ಲಿದೆ ಭೋಪಾಲ್. ನೆಕ್ಸ್ಟ್ ಯಾವುದಿದೆಯಪ್ಪ ಅಂದರೆ ಅದರ ಪಕ್ಕ ಬೆಂಗಳೂರು ಕಂಡು ಬರುತ್ತೆ. ಅದಾದ ನಂತರ ಯಾವುದಿದೆ ನೋಡಿ, ಹೈದರಾಬಾದ್ ಇದೆ. ಆದರೆ ಈಸ್ಟರ್ನ್ ಸೈಡಲ್ಲಿ ಇರೋದು ಯಾವುದು ಅಂತ ಕೇಳಿದರೆ ಲಕ್ನೋ ಕಂಡು ಬರುತ್ತೆ. ನೋಡಿ, ಮ್ಯಾಪಲ್ಲಿ ಈ ರೀತಿಯಾದಂತಹ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾನೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗಿರುತ್ತಪ್ಪ ಅಂದರೆ ಲಕ್ನೋ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ರೈಟ್ ಆನ್ಸರು ಲಕ್ನೋ. ಕ್ಲಿಯರಾ? ಇಂತಹ ಪ್ರಶ್ನೆಗಳನ್ನು ಕೊಟ್ಟಾಗ ಈಗ ನೋಡಿ, ರಾಜಸ್ಥಾನ ಜೈಪುರ ಅಂತ ಕೊಟ್ಟಿರ್ತಾನೆ, ಅಥವಾ ಮತ್ತೊಂದು ಮಹಾರಾಷ್ಟ್ರದ ಮುಂಬೈ ಅಂತ ಕೊಟ್ಟಿರ್ತಾನೆ, ಹಾಗೆ ಗುಜರಾತ್ನಲ್ಲಿ ಗಾಂಧಿನಗರ್ ಅಂತ ಕೊಟ್ಟಿರ್ತಾನೆ, ಅದಾದ ನಂತರ ಗೋವಾ ಪಣಜಿ ಅಂತ ಕೊಟ್ಟಿರ್ತಾನೆ. ನೀವು ಪ್ರತಿಯೊಂದನ್ನು ಕೂಡ ಏನೋ ರಾಜ್ಯದ ರಾಜಧಾನಿಗಳಿದಾವಲ್ಲ, ಸ್ಟೇಟ್ ಕ್ಯಾಪಿಟಲ್ ಸಿಟಿಗಳಿದಾವಲ್ಲ
ಅದರ ಲೊಕೇಶನ್ ಥ್ರೂ ನಾವು ಸ್ಟಡಿ ಮಾಡ್ತಾ ನೋಡಬೇಕು. ಏನಿಲ್ಲ, ಇಂಡಿಯನ್ ಮ್ಯಾಪನ್ನು ಇಟ್ಕೊಂಡು ಪ್ರತಿ ರಾಜ್ಯಗಳು ಅದರ ಜೊತೆಗೆ ಯಾವ್ಯಾವ ರಾಜ್ಯಗಳು ಗಡಿಯನ್ನು ಹಂಚ್ಕೊಂಡಿದ್ದಾವಂತನೂ ಕೂಡ ಪ್ರಶ್ನೆಯಾಗಿ ಬರುವಂಥದ್ದು. ಇದು ಸ್ವಲ್ಪ ಆಳವಾದಂತಹ ಒಂದು ಪ್ರಶ್ನೆ ಅಂತಾನೆ ನೋಡ್ಬೋದು. ಇಂತಹ ಪ್ರಶ್ನೆಗಳು ಬಂದಾಗ ಸ್ವಲ್ಪ ಗೊಂದಲಕ್ಕೆ ಈಡಾಗ್ತೀವಿ. ಏನು ಇಲ್ಲ, ಮ್ಯಾಪನ್ನು ಚೆಂದಾಗಿ ರೀಡ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಹಾಲಲ್ಲಿ ಇಂಥ ಪ್ರಶ್ನೆ ಬಂದರೆ ಈಸಿಯಾಗಿ ನೀವು ಆನ್ಸರನ್ನು ಮಾಡ್ತೀವಿ. ನೋಡಿ, ಮೊದಲನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಎರಡನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಯಾವ ಜೋಡಿ ದ್ವೀಪಗಳು 10 ಡಿಗ್ರಿ ಚಾನಲ್ನಿಂದ ಪರಸ್ಪರ ಬೇರ್ಪಡಿಸುತ್ತವೆ? ಅಂದರೆ 10 ಡಿಗ್ರಿ ಚಾನಲ್ ಅನ್ನುವಂಥದ್ದು ಯಾವ ಐಲ್ಯಾಂಡನ್ನು ಸಪ್ರೇಟ್ ಮಾಡುತ್ತೆ ಅನ್ನುವಂತಹ ಒಂದು ಕ್ವಶನ್ ಆಗಿರುತ್ತೆ. ನೋಡಿ, ಆಪ್ಷನಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಇದೆ, ನಿಕೋಬಾರ್ ಮತ್ತು ಸುಮಂತ್ರ ಇದೆ, ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪ, ಸುಮಂತ್ರ ಮತ್ತು ಜಾವಾ ಅಂತ ಇದೆ. ಸೊ ಈ ಪ್ರಶ್ನೆಗೆ ನಾವು ಸರಿಯಾದಂತಹ ಉತ್ತರವನ್ನು ಹುಡುಕಬೇಕಾದ್ರೆ ಇದನ್ನು ಕೂಡ ಮ್ಯಾಪ್ ಥ್ರೂನೇ ನಾವು ಆನ್ಸರನ್ನು ಮಾಡ್ಬೋದು. ಹೇಗೆ ಮ್ಯಾಪ್ ಥ್ರೂ ಆನ್ಸರ್ ಮಾಡ್ಬೋದು ಅಂದರೆ, ಇಲ್ಲಿ ಪ್ರಮುಖವಾಗಿ 3 ಮ್ಯಾಪನ್ನು ನಾವು ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಇರೋದು ಯಾವುದು? ಇಲ್ಲಿ 10 ಡಿಗ್ರಿ ಚಾನಲ್ ಅನ್ನೋದು ಯಾವುದನ್ನು ಸಪ್ರೇಟ್ ಮಾಡುತ್ತಂತ ನೋಡ್ಕೊಳ್ಳೋಣ. 10 ಡಿಗ್ರಿ ಚಾನಲ್ ಅನ್ನೋವಂಥದ್ದು ಇಲ್ಲಿ ಅಂಡಮಾನ್ ದ್ವೀಪ ಇದೆ, ಇಲ್ಲಿ ಯಾವುದಿದೆಯಪ್ಪ ಅಂದರೆ ನಿಕೋಬಾರ್ ದ್ವೀಪ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವನ್ನು ಸಪ್ರೇಟ್ ಮಾಡುವಂತಹ ಒಂದು ಚಾನಲ್ ಯಾವುದಪ್ಪ ಅಂದರೆ ಇದೇ 10 ಡಿಗ್ರಿ ಚಾನಲ್ ಆಗಿರುತ್ತೆ. ಕ್ಲಿಯರಾ? ಹಾಗಾದರೆ 10 ಡಿಗ್ರಿ ಚಾನಲ್ ಅನ್ನೋಂಥದ್ದು ಯಾವುದನ್ನು ಬೇರ್ಪಡಿಸುತ್ತೆ ಅಂತ ಕೇಳಿದಾಗ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವನ್ನು ಬೇರ್ಪಡಿಸೋದ್ರಿಂದ ಇದಕ್ಕೆ ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ ಮೊದಲನೇ ಪ್ರಶ್ನೆಗೆ. ನೆಕ್ಸ್ಟ್ ನೋಡಿ, ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪ ಅಂತ ಬರುತ್ತೆ. ಇಲ್ಲಿ ನೋಡಿ, ಇದು ಲಕ್ಷದ್ವೀಪ ಆಗಿರುತ್ತೆ, ಇಲ್ಲಿದೆ ಮಾಲ್ಡೀವ್ಸ್ ರಾಷ್ಟ್ರ ಇದೆ. ಈ ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪವನ್ನು ಸಪ್ರೇಟ್ ಪಡಿಸುವಂಥದ್ದು ಯಾವ ಚಾನಲ್ ಅಂತ ಕೇಳಿದರೆ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, ಇದು 8 ಡಿಗ್ರಿ ಚಾನಲ್ ಆಗಿರುತ್ತೆ. ಓಕೆ, 8 ಡಿಗ್ರಿ ಚಾನಲ್ ಅನ್ನೋಂಥದ್ದು ಯಾವುದನ್ನು ಸಪ್ರೇಟ್ ಮಾಡ್ತಾ ಇದೆ? ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪವನ್ನು ಪ್ರತ್ಯೇಕ ಮಾಡುವಂಥದ್ದನ್ನು ನೋಡ್ಬೋದು. ನೆಕ್ಸ್ಟ್ ನೋಡಿ, ಮೂರನೇದಾಗಿ ಮತ್ತೊಂದಿದೆ, ಸುಮಂತ್ರ ಮತ್ತು ಜಾವಾ ಅಂತ ಇದೆ. ಈ ಭಾಗದಲ್ಲಿ ಸುಮಂತ್ರ ಕಾಣಿಸ್ತಾ ಇದೆ ನಿಮಗೆ, ಈ ಭಾಗದಲ್ಲಿ ಜಾವಾ ಕಾಣಿಸ್ತಾ ಇದೆ. ಇವು ಎರಡು ನಡುವೆ ಕಂಡುಬರುವಂತಹ ಒಂದು ಜಲಸಂಧಿ ಇದೆ, ಒಂದು ಸ್ಟ್ರೈಟ್ ಇದೆ. ಆ ಜಲಸಂಧಿಯ ಹೆಸರು ಏನು ಅಂತ ಕೇಳಿದರೆ ಸೂಂಡಾ ಸ್ಟ್ರೈಟ್ ಅಂತ ಹೇಳಿ. ಕ್ಲಿಯರಾ? ಹಾಗಾದರೆ ಸೂಂಡಾ ಸ್ಟ್ರೈಟ್ ಅನ್ನುವಂಥದ್ದು ಯಾವ 2 ದ್ವೀಪಗಳ ನಡುವೆ ಕಂಡುಬರುತ್ತೆ? ಸುಮಂತ್ರ ಮತ್ತು ಜಾವದ ನಡುವೆ ಕಂಡುಬರೋದೆ ಈ ಸೂಂಡಾ ಸ್ಟ್ರೈಟ್ ಅಂತೇಳಿ. ಕ್ಲಿಯರಾ? ಸುಮಂತ್ರ ಜಾವ ಕೇಳಿದರೆ ಸೂಂಡಾ ಸ್ಟ್ರೈಟ್, ಮಾಲ್ಡೀವ್ಸು ಲಕ್ಷದ್ವೀಪ ಕೇಳಿದರೆ 8 ಡಿಗ್ರಿ ಚಾನಲ್, ಅಂಡಮಾನ್ ನಿಕೋಬಾರ್ ಅಂತ ಕೇಳಿದರೆ ಅದು 10 ಡಿಗ್ರಿ ಚಾನಲ್ ಆಗಿರುತ್ತೆ. ಕೇಳಿರುವಂಥ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ. ಧೂಲಹಸ್ತಿ ವಿದ್ಯುತ್ ಸ್ಥಾವರವು ಈ ಕೆಳಗಿನ ಯಾವ ನದಿಯನ್ನು ಆಧರಿಸಿದೆ ಅಂತ ಇದೆ. ಅಂದರೆ ಧೂಲಹಸ್ತಿ ಜಲವಿದ್ಯುತ್ ಸ್ಥಾವರ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಅನ್ನುವಂಥದ್ದು ಯಾವ ನದಿಗೆ ಕಟ್ಟಿರುವಂತಹ ಒಂದು ಪ್ರಾಜೆಕ್ಟ್ ಅಂತ ಕೇಳಿದರೆ ಅದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡ್ಬೋದು. ಯಾವ ನದಿಯಪ್ಪ ಅಂದರೆ ಅದು ಚೇನಾಬ್ ನದಿ. ನೋಡಿ, ಚೇನಾಬ್ ನದಿಗೆ ಕಟ್ಟಿರುವಂತಹ ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಆರ್ ಒಂದು ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡಿ ಅಲ್ಲಿ ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ. ಆ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಧೂಲ್ಹಸ್ತಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಅಂತಲೇ ಕರಿತೀವಿ. ಹಾಗಾದರೆ ಈ ಧೂಲ್ಹಸ್ತಿ ಪ್ರಾಜೆಕ್ಟ್ ಅನ್ನುವಂಥದ್ದು ಚೇನಾಬ್ ನದಿಗೆ ಕನ್ಸ್ಟ್ರಕ್ಟ್ ಆಗಿರುವಂಥದ್ದು ಯಾವ ಒಂದು ರಾಜ್ಯದಲ್ಲಿದೆ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅಂತ ಕೇಳಿದರೆ ಅದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಎಲ್ಲಿದೆಯಪ್ಪ ಅಂದರೆ JKಯಲ್ಲಿ ಕಂಡುಬರುವಂಥದ್ದು. JKಯಲ್ಲಿ ಎಲ್ಲಿದೆ ಅಂತ ಕೇಳಿದಾಗ ಕಿಶ್ತ್ವಾರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಓಕೆ, ಇದು ಜಿಲ್ಲೆ ಹೆಸರು, ಇದು ಯೂನಿಯನ್ ಟೆರಿಟರಿಯ ಬಗ್ಗೆ ನಮಗೆ ಗೊತ್ತಿರಬೇಕು. ನದಿ ಯಾವುದು ಅಂತ ಕೇಳಿದರೆ ಅದು ಚೇನಾಬ್ ನದಿ. ಅದೇ ರೀತಿ ಸ್ನೇಹಿತರೆ, ಬಿಯಾಸ್ ನದಿಗೆ ಬಿಯಾಸ್ ಜಲಾಶಯ ಅಂತಾನೆ ಒಂದಿದೆ. ಡ್ಯಾಮ್ ಹೆಸರು ಕೂಡ ಯಾವುದು? ಬಿಯಾಸ್ ಜಲಾಶಯ ಅಥವಾ ಬಿಯಾಸ್ ಡ್ಯಾಮ್ ಅಂತ ಕನ್ಸ್ಟ್ರಕ್ಟ್ ಮಾಡಿರೋದನ್ನ ನೋಡ್ಬೋದು. ರಾವಿ ನದಿಗೆ ರಂಜಿತ್ ಸಾಗರ್ ಡ್ಯಾಮ್ ಅಂತ ಕಂಡುಬರುತ್ತೆ. ರಂಜಿತ್ ಸಾಗರ್ ಡ್ಯಾಮ್ ಅಂತ ಹೇಳಿ ಅದಕ್ಕೆ ಒಂದು ಜಲಾಶಯವನ್ನು ಕಟ್ಟಿರೋದನ್ನ ನೋಡ್ತೀವಿ. ಕ್ಲಿಯರಾ? ರಾವಿ ನದಿಗೆ ಕನ್ಸ್ಟ್ರಕ್ಟ್ ಆಗಿರುವಂತಹ ಡ್ಯಾಮ್ ರಂಜಿತ್ ಸಾಗರ್ ಡ್ಯಾಮ್, ಬಿಯಾಸ್ ನದಿಗೆ ಕಟ್ಟಿರುವಂತಹ ಜಲಾಶಯ ಬಿಯಾಸ್ ಸಾಗರ್ ಡ್ಯಾಮ್ ಅಂತಾನೆ ಕರಿತೀವಿ. ಅದೇ ರೀತಿ ಈ ಸೆಟ್ಲೇಜ್ ನದಿಗೆ ಕಟ್ಟಿರುವಂತಹ ಜಲಾಶಯ ಯಾವುದು? ತುಂಬ ಇಂಪಾರ್ಟೆಂಟ್ ಆದಂತಹ ಡ್ಯಾಮ್ ಅದು. ಸೆಟ್ಲೇಜ್ ನದಿಗೆ ಯಾವ ಜಲಾಶಯವನ್ನು ಕಟ್ಟಿದಾರಪ್ಪ ಅಂದರೆ ಬಾಕ್ರಾ ನಂಗಾಲ್ ಜಲಾಶಯವನ್ನು ಕಟ್ಟಿರುವಂಥದ್ದು. ಯಾವ ಡ್ಯಾಮ್ ಅದು? ಬಾಕ್ರಾ ನಂಗಾಲ್ ಡ್ಯಾಮ್. ಈ ಬಾಕ್ರಾ ನಂಗಾಲ್ ಡ್ಯಾಮ್ ಇದೆಯಲ್ಲ, ಈ ಜಲಾಶಯದ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಭಾರತದ 2ನೇ ಅತಿ ಎತ್ತರವಾದಂತಹ ಜಲಾಶಯ. ಸೆಕೆಂಡ್ ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದು ಬಾಕ್ರಾ ನಂಗಾಲ್ ಜಲಾಶಯ. ಯಾವ ರಿವರಿಗೆ ಕನ್ಸ್ಟ್ರಕ್ಟ್ ಆಗಿರೋದು? ಸೆಟ್ಲೇಜ್ ನದಿಗೆ. ಹಾಗಾದರೆ ಬಾಕ್ರಾ ನಂಗಾಲ್ ಜಲಾಶಯ ಇದೆಯಲ್ಲ,
ಈ ಒಂದು ಜಲಾಶಯನ ಗೋವಿಂದ ಸಾಗರ ಜಲಾಶಯ ಅಂತಾನೂ ಕೂಡ ಕರೀತಾರೆ. ಗೋವಿಂದ ಸಾಗರ ಡ್ಯಾಮ್ ಅಂದ್ರೂ ಅದೇನೆ, ಬಾಕ್ರಾ ನಂಗಾಲ್ ಜಲಾಶಯ ಅಂದ್ರೂ ಕೂಡ ಅದೇನೆ. ರಿವರ್ ಕೇಳಿದ್ರೆ ಅದು ಸಟ್ಲೇಜ್ ನದಿ. ನೋಡಿ, ಈ 4 ನದಿಗೆ ಕಟ್ಟಿರುವಂತಹ ಜಲಾಶಯಗಳು ಮತ್ತು ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಯಾವ್ಯಾವ್ದಿದೆ ಅನ್ನೋದು ನಮಗೆ ಇಲ್ಲಿ ಕ್ಲಿಯರ್ ಆಗುತ್ತೆ. 3ನೇ ಪ್ರಶ್ನೆಗೆ ಚೇನಾಬ್ ನದಿ ಅನ್ನುವಂಥದ್ದು ಸರಿಯಾದಂತಹ ಉತ್ತರವಾಗಿರುತ್ತೆ. 4ನೇ ಪ್ರಶ್ನೆಗೆ ಹೋಗೋಣ. ನೋಡಿ, ತಪೋವನ ಮತ್ತು ವಿಷ್ಣುಗಢ ಜಲವಿದ್ಯುತ್ ಯೋಜನೆಗಳು ಎಲ್ಲಿವೆ ಅಂತ ಇದೆ. ರಾಜ್ಯವಾರು ಕೊಟ್ಟಿದ್ದಾನೆ. ಮಧ್ಯಪ್ರದೇಶ ಇದೆ, ಉತ್ತರ ಪ್ರದೇಶ ಇದೆ, ಉತ್ತರಾಖಂಡ್ ಇದೆ, ರಾಜಸ್ಥಾನ ಇದೆ. ನೋಡಿ, ತಪೋವನ ಮತ್ತು ವಿಷ್ಣುಗಢ ಜಲವಿದ್ಯುತ್ ಯೋಜನೆ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಇದು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಆಗಿರುತ್ತೆ. ಹಾಗಾದರೆ ಈ ಉತ್ತರಾಖಂಡ ರಾಜ್ಯದಲ್ಲಿ ಯಾವ ನದಿಗೆ ಕಟ್ಟಿರೋದು ಅಂತ ಕೇಳಿದರೆ, ನೋಡಿ ಅಲ್ಲಿ ಜಿಲ್ಲಾವಾರು ನೋಡ್ತಾ ಹೋದಾಗ ಚಮೋಲಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಉತ್ತರಾಖಂಡ್ ರಾಜ್ಯದಲ್ಲಿ. ಸೊ ಯಾವ ನದಿಗೆ ಕನ್ಸ್ಟ್ರಕ್ಟ್ ಆಗಿರೋದಪ್ಪ ಅಂದರೆ ದೌಲಿ ಗಂಗಾ ನದಿಗೆ ಕಟ್ಟಿರುವಂತಹ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ತಪೋವನ ಮತ್ತು ವಿಷ್ಣುಗಢ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಅಂತ ಕರೆಯುವಂಥದ್ದು. ಕ್ಲಿಯರಾ? ಸ್ಟೇಟು ಉತ್ತರಾಖಂಡ್, ಡಿಸ್ಟಿಕ್ಕು ಚಮೋಲಿ ಡಿಸ್ಟಿಕ್ಕು, ನದಿ ಯಾವುದಪ್ಪ ಅಂದರೆ ದೌಲಿ ಗಂಗಾ ನದಿಗೆ ಕಟ್ಟಿರುವಂಥದ್ದು. ದೌಲಿ ಗಂಗಾ ನದಿ ಅನ್ನುವಂಥದ್ದು ಅಲಕಾನಂದ ನದಿಯ ಉಪನದಿಯಾಗಿರುತ್ತೆ. ಓಕೆ, ಇವೆಲ್ಲ ನದಿಗಳು ಉತ್ತರಾಖಂಡ ರಾಜ್ಯದಲ್ಲೇ ಹರಿಯುವಂತಹ ಪ್ರಮುಖ ನದಿಗಳಾಗಿರ್ತವೆ. 4ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿ ನೋಡ್ತೀವಿ. ನೆಕ್ಸ್ಟ್ 5ನೇ ಪ್ರಶ್ನೆ ಹೋಗೋಣ. ಸೆವರಾಯ ಬೆಟ್ಟಗಳು ಎಲ್ಲಿದೆ ಅಂತ ಇದೆ. ನೋಡಿ, ಆಂಧ್ರದಲ್ಲಿದೆಯಾ, ಕರ್ನಾಟಕ, ಕೇರಳ, ತಮಿಳುನಾಡು ಅಂತ ಇದೆ. ತಮಿಳುನಾಡಿನಲ್ಲಿ ಪಳನಿ ಬೆಟ್ಟಗಳು ಕಂಡುಬರ್ತವೆ. ತಮಿಳುನಾಡಿನಲ್ಲಿ ನೀಲಗಿರಿ ಬೆಟ್ಟಗಳು ಕಂಡುಬರ್ತವೆ. ಹಾಗೆ ಕೇರಳದಲ್ಲಿ ಅಣ್ಣಾಮಲೈ ಬೆಟ್ಟ ಕಂಡುಬರುತ್ತೆ, ಏಲಕ್ಕಿ ಬೆಟ್ಟ ಅಂತಲೂ ಕೂಡ ಕಂಡುಬರುತ್ತೆ. ಕರ್ನಾಟಕದಲ್ಲಿ ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ, ಓಕೆ, ಪುಷ್ಪಗಿರಿ, ಬ್ರಹ್ಮಗಿರಿ, ಇವೆಲ್ಲ ಬೆಟ್ಟಗಳು ಕರ್ನಾಟಕದಲ್ಲಿ ಕಂಡುಬರ್ತಾವೆ. ಆಂಧ್ರ ಪ್ರದೇಶದಲ್ಲಿ ನೋಡಿದಾಗ ಶಿವರಾಯ ಬೆಟ್ಟ ಅಂತೇಳಿ ಇದೆ, ಆಂಧ್ರ ಪ್ರದೇಶದಲ್ಲಿದೆ ಅಂತ ಕೇಳಿದರೆ ನಲ್ಲಾಮಲ್ಲ ಬೆಟ್ಟ ಅಂತೇಳಿ ಕಂಡುಬರುವಂಥದ್ದು ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ಜಿಂದಾಗಢ ಅಂತ ಕಂಡುಬರುತ್ತೆ, ಅರಮಕೊಂಡ ಅಂತ ಕಂಡುಬರುತ್ತೆ ಆಂಧ್ರ ಪ್ರದೇಶದಲ್ಲಿ. ನೋಡಿ, ಈಗ ತಮಿಳುನಾಡು ಅಂತ ಹೇಳಿ ಹೋದಾಗ ಈ ಶಿವರಾಯ ಬೆಟ್ಟ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಇದು ತಮಿಳುನಾಡಿನಲ್ಲಿ ಕಂಡುಬರೋದು. ಯಾವ ಸ್ಟೇಟಲ್ಲಿದೆ ಇದು? ತಮಿಳುನಾಡಿನಲ್ಲಿ ಕಂಡುಬರುವಂಥದ್ದು. ಹಾಗಾದರೆ ಶಿವರಾಯ ತಮಿಳುನಾಡಿನಲ್ಲಿ ಕಂಡುಬರುತ್ತೆ ಅಂದರೆ ಯಾವ ಘಟ್ಟಗಳಲ್ಲಿ ಕಂಡುಬರುತ್ತಪ್ಪ ಅಂದರೆ ಇದು ಪೂರ್ವ ಘಟ್ಟಗಳ ಸಾಲಿನಲ್ಲಿ ಕಂಡುಬರೋದು, ಈಸ್ಟರ್ನ್ ಘಾಟ್ಸಲ್ಲಿ ಕಂಡುಬರುತ್ತೆ. ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳಿದರೆ ಸೇಲಂ ಜಿಲ್ಲೆಯಲ್ಲಿ ಕಂಡುಬರುವಂತಹ ಅಥವಾ ಆ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಬೆಟ್ಟವಾಗಿರುತ್ತೆ. ಯಾವುದು? ಶಿವರಾಯ ಬೆಟ್ಟ. ಹಾಗಾದರೆ ಈ ಬೆಟ್ಟ ಭಾಗದಲ್ಲಿ ಆ ಮೌಂಟೇನ್ ಏರಿಯಾ ಇದೆಯಲ್ಲ, ಆ ಏರಿಯಾದಲ್ಲಿ ಯಾವ ಬೆಳೆಯನ್ನು ಅತಿ ಹೆಚ್ಚು ಬೆಳೀತಾರೆ ಅಂತ ಕೇಳಿದರೆ ಕಾಫಿ ಬೆಳೆಯನ್ನು ಅತಿ ಹೆಚ್ಚು ಬೆಳೆಯೋದನ್ನು ನೋಡ್ಬೋದು. ಸೊ ಇದು ನಮಗೆ 5ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂಥೇಳಿ ಯಾವುದನ್ನು ತಗೋಬೇಕು ನಾವು? ತಮಿಳುನಾಡನ್ನು ತಗೊಳ್ತೀವಿ. ಕ್ಲಿಯರಾ? ನೆಕ್ಸ್ಟ್ 6ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಒಂದು ಕಡೆ ಬೆಟ್ಟ ಇದ್ದಾವೆ, ಇನ್ನೊಂದು ಕಡೆ ಏರಿಯಾವನ್ನು ಕೊಟ್ಟಿದ್ದಾರೆ. ನೋಡಿ, ಏಲಕ್ಕಿ ಬೆಟ್ಟ ಅಂತ ಇದೆ, ಕಾರ್ಡೋಮಾಮ್ ಹಿಲ್ಸ್ ಅಂತ ಕರಿತೀವಿ. ಏಲಕ್ಕಿ ಬೆಟ್ಟ ಇರುವಂಥದ್ದು ಯಾವ ರಾಜ್ಯದಲ್ಲಿ ಅಪ್ಪ ಅಂತ ಕೇಳಿದರೆ ಕೇರಳದಲ್ಲಿ ಕಂಡುಬರುವಂಥದ್ದು. ಏಲಕ್ಕಿ ಬೆಟ್ಟ ಆರ್ ಕಾರ್ಡೋಮಾಮ್ ಹಿಲ್ಸು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಅಲ್ಲಿ ಕೊಟ್ಟಿರೋದು ನೋಡಿ ಕೋರಮಂಡಲ ತೀರ ಅಂತ ಇದೆ. ಈ ಕೋರಮಂಡಲ ತೀರ ಇರೋದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ತಮಿಳುನಾಡಿನಲ್ಲಿ ಕಂಡುಬರೋದು. ಏಲಕ್ಕಿ ಬೆಟ್ಟ ಇರೋದು ಯಾವ ರಾಜ್ಯದಲ್ಲಿ? ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ, ಕೇರಳ ಸ್ಟೇಟಲ್ಲಿ ಇರುವಂಥದ್ದು. ಆದರೆ ಕೋರಮಂಡಲ ತೀರ ಇರೋದು ತಮಿಳುನಾಡು. ಹಾಗಾದರೆ ಇದು ತಪ್ಪಾಗಿದೆಯೋ ಸರಿಯಾಗಿದೆ ಅಂದರೆ ಇಲ್ಲಿ ತಪ್ಪಾದಂತಹ ಹೇಳಿಕೆಯಾಗಿದೆ. ನೆಕ್ಸ್ಟ್ ನೋಡಿ, ಕೈಮೂರ್ ಬೆಟ್ಟಗಳು ಅಂತ ಇದಾವೆ. ಕೈಮೂರ್ ಬೆಟ್ಟಗಳು ಕೊಂಕಣ ಕರಾವಳಿ ಭಾಗದಲ್ಲಿ ಕಂಡುಬರುತ್ತಾ ಅಂತ. ಕೊಂಕಣ ಕರಾವಳಿ ಅಂತ ಕೇಳಿದರೆ ಇಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯ ಭಾಗದಲ್ಲಿ ಕಂಡುಬರುತ್ತೆ. ಯಾವುದು? ಕೊಂಕಣ್ ಕೋಸ್ಟಲ್. ಆದರೆ ಕೈಮೂರ್ ಬೆಟ್ಟಗಳು ಕಂಡುಬರೋದು ಮಧ್ಯಪ್ರದೇಶ ಭಾಗದಲ್ಲಿ ಕಂಡುಬರ್ತವೆ. ಹಾಗಾಗಿ ಇದು ಕೂಡ ತಪ್ಪಾದಂತಹ ಹೇಳಿಕೆ ಆಗಿರುತ್ತೆ. ಮಹಾದೇವ ಬೆಟ್ಟಗಳು ಅಂತ ಇದೆ. ಆ ಮಹಾದೇವ ಹಿಲ್ಸ್ ಆರ್ ಬೆಟ್ಟಗಳು ಮಧ್ಯ ಭಾರತದಲ್ಲಿ ಕಂಡುಬರುತ್ತೆ. ಅಂದರೆ ಇದು ಮಧ್ಯ ಭಾರತದಲ್ಲಿ ಕಂಡುಬರೋದು, ಮಧ್ಯಪ್ರದೇಶ ಭಾಗದಲ್ಲಿ ನಾವು ಅದನ್ನು ನೋಡ್ಬೋದು. ಹಾಗಾಗಿ ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಸರಿಯಾದಂತಹ ಉತ್ತರ ಯಾವುದಾಗಿರುತ್ತೆ? 3ನೇದಾಗಿರುತ್ತೆ. ನೆಕ್ಸ್ಟು ಮಿಕಿರ್ ಬೆಟ್ಟಗಳು ಈಶಾನ್ಯ ಭಾರತದಲ್ಲಿ ಕಂಡುಬರುತ್ತೆ, ಅಸ್ಸಾಂ ಭಾಗದಲ್ಲಿ ಕಂಡುಬರೋದು, ಅಂದರೆ ನಾರ್ತ್ ಈಸ್ಟ್ ಸ್ಟೇಟಲ್ಲಿ ಕಂಡುಬರೋದು. ಹಾಗಾಗಿ ಇದು ಕೂಡ ಸರಿಯಾದಂಥ ಹೇಳಿಕೆ. ಈಗ 3 ಮತ್ತು 4 ಅನ್ನುವಂಥದ್ದು ಇಲ್ಲಿ ಸರಿಯಾಗಿದೆ. ಆಪ್ಷನನ್ನು ನೋಡಬೇಕು ಎಲ್ಲಿದೆ ಅಂತ. 3 ಮತ್ತು 4 ಅನ್ನುವಂಥದ್ದು ಸಿ ಆಪ್ಷನಲ್ಲಿ ಕಂಡುಬರುತ್ತೆ. ಹಾಗಾಗಿ ರೈಟ್ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆಗಿರುತ್ತೆ. 2 ತಪ್ಪಾಗಿದೆ. ಏಲಕ್ಕಿ ಬೆಟ್ಟ ಕೇರಳ, ಆದರೆ ಕೋರಮಂಡಲ ತೀರ ಇರೋದು ತಮಿಳುನಾಡಿನಲ್ಲಿ.
ಅಲ್ಲೆಲ್ಲರೂ ಏಲಕ್ಕಿ ಬೆಟ್ಟ ಅಂತ ಕೊಟ್ಬಿಟ್ಟು ಮಲಬಾರ್ ತೀರ ಅಂತ ಕೊಟ್ಟಿದ್ರೆ ಸರಿ ಆಗೋದು. ಯಾಕಂದರೆ ಕೇರಳ ರಾಜ್ಯದ ಭಾಗದಲ್ಲಿರುವಂತಹ ಕೋಸ್ಟಲಿಗೆ ಮಲಬಾರ್ ಕೋಸ್ಟಲ್ ಅಂತಲೇ ಕರಿತೀವಿ. ನೆಕ್ಸ್ಟ್ ಕೈಮೂರು ಬೆಟ್ಟಗಳು ಕೊಂಕಣ ಅಂತ ಕೊಟ್ಟಿದ್ದಾನೆ, ಅದನ್ನು ಮಧ್ಯಪ್ರದೇಶ ಅಂತ ಕೊಟ್ಟಿದ್ರೆ ಅದು ಸರಿಯಾದಂತಹ ಉತ್ತರವಾಗ್ತಿತ್ತು. ಇದು ನಮಗೆ ಈ ಒಂದು ಕಾನ್ಸೆಪ್ಟನ್ನು ನಾವಿಲ್ಲಿ ಬೆಟ್ಟಗಳು ಎಲ್ಲೆಲ್ಲಿ ಯಾವ್ಯಾವ ಬೆಟ್ಟಗಳು ಕಂಡು ಬರ್ತಾವೆ ಅಂಥೇಳಿ ತಿಳ್ಕೊಬೇಕಾಗತ್ತೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಮ್ಯಾಪಲ್ಲೂ ಕೂಡ ನೋಡ್ಬೋದು ಭಾರತದಲ್ಲಿರುವಂತಹ ಪ್ರಮುಖ ಬೆಟ್ಟಗಳು ಅಥವಾ ಪರ್ವತ ಶ್ರೇಣಿಗಳು ಯಾವ್ಯಾವುದು. ಒಂದು ಇಂಪಾರ್ಟೆಂಟ್ ಆಗಿರೋದನ್ನು ನೋಡಿಬಿಡಿ, ಇದು ಕಾರಕೋರಂ ರೇಂಜ್ ಆಗಿರುತ್ತೆ. ಯಾವ ಶ್ರೇಣಿ ಇದು? ಕಾರಕೋರಂ ಶ್ರೇಣಿ. ಆ ಕಾರಕೋರಂ ಶ್ರೇಣಿಯಲ್ಲಿ ಒಂದು ಪೀಕ್ ಇದೆ, ಅದೇ K2 ಅಂಥೇಳಿ, ಗಾಡ್ವಿನ್ ಆಸ್ಟಿನ್ ಅಂತ ಕರಿತೀವಿ. ಈ ಗಾಡ್ವಿನ್ ಆಸ್ಟಿನ್ ಅನ್ನುವಂಥದ್ದು ಯಾವ ರೇಂಜಲ್ಲಿ ಇದೆ ಅಂತ ಕೇಳಿದರೆ ಅದು ಕಾರಕೋರಂ ಶ್ರೇಣಿಯಲ್ಲಿ ಕಂಡುಬರುತ್ತೆ. ಇದು ಭಾರತದ ಎತ್ತರವಾದಂತಹ ಪರ್ವತ ಶಿಖರನೂ ಕೂಡ ಹೌದು. ನೆಕ್ಸ್ಟ್ ಅಲ್ಲಿಂದ ಈ ಕಡೆ ಬನ್ನಿ, ಇದು ಅರಾವಳಿ ರೇಂಜ್, ಅರಾವಳಿ ಪರ್ವತ ಶ್ರೇಣಿ. ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಹೈಯೆಸ್ಟ್ ಪೀಕ್ ಯಾವುದು ಕಂಡು ಬರುತ್ತಪ್ಪ ಅಂದರೆ ಗುರು ಶಿಖರ್ ಅಂತ ಕಂಡು ಬರುತ್ತೆ. ಮೌಂಟ್ ಅಬು ಹಿಲ್ಸಲ್ಲಿ ಕಂಡು ಬರುವಂಥದ್ದು. ಮೌಂಟ್ ಅಬು ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂದರೆ ಅರಾವಳಿ ಬೆಟ್ಟದ ಭಾಗದಲ್ಲಿ ಕಂಡು ಬರುವಂತಹ ಒಂದು ಗಿರಿಧಾಮ. ಅಲ್ಲಿರುವಂತಹ ಪೀಕ್ ಯಾವುದಪ್ಪ ಅಂದರೆ ಗುರು ಶಿಖರ್ ಅಂತ ಕಂಡು ಬರುತ್ತೆ, ಅದು ಗೊತ್ತಿರಬೇಕು. ನೆಕ್ಸ್ಟು ಈ ಭಾಗಕ್ಕೆ ಬನ್ನಿ, ಇಲ್ಲಿ ಕೈಮೂರ್ ರೇಂಜ್ ಅಂತ ಇದೆ. ಇದು ಕೈಮೂರ್ ಬೆಟ್ಟ. ಕೈಮೂರ್ ಬೆಟ್ಟ ಇದೆಯಲ್ಲ, ಈ ಕಡೆ ಮಧ್ಯಪ್ರದೇಶದಲ್ಲಿದೆ, ಸಮ್ ಪಾರ್ಟ್ ಆಫ್ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ ಮತ್ತು ಬಿಹಾರದಲ್ಲೂ ಕೂಡ ಹಂಚಿಕೆ ಆಗಿರುವಂಥದ್ದು. ಯಾವುದು? ಕೈಮೂರ್ ಬೆಟ್ಟ ಅನ್ನುವಂಥದ್ದು. ಕೊಂಕಣ ಅಂದರೆ ಈ ಕಡೆ ಭಾಗ, ಇದು ಕೊಂಕಣ ಭಾಗ. ಆದರೆ ಇದಿರುವಂಥದ್ದು ಈ ಭಾಗದಲ್ಲಿ ಕಂಡುಬರುತ್ತೆ. ಮಧ್ಯಪ್ರದೇಶ್, ಅಲ್ಲಿಂದ ಉತ್ತರ ಪ್ರದೇಶದಲ್ಲಿ ಹಾದೋಗುತ್ತೆ, ಬಿಹಾರದವರೆಗೂ ಕೂಡ ಹಂಚಿಕೆಯಾಗಿದೆ ಕೈಮೂರ್ ಬೆಟ್ಟ. ಮಹಾದೇವ ಬೆಟ್ಟ ಅಂತ ಇದೆ ನೋಡಿ, ಈ ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಮಹಾದೇವ ಬೆಟ್ಟ. ಮಹಾದೇವದ ಬೆಟ್ಟ ಮಧ್ಯಪ್ರದೇಶದಲ್ಲೂ ಕಂಡುಬರುತ್ತೆ, ಮಹಾರಾಷ್ಟ್ರದಲ್ಲೂ ಕೂಡ ಸ್ವಲ್ಪ ಗಡಿಯನ್ನು ಹಂಚಿಕೊಂಡಿರೋದನ್ನು ನೋಡ್ತೀವಿ. ಮಿಕಿರ್ ಬೆಟ್ಟಗಳು ಅಸ್ಸಾಂ ರಾಜ್ಯದ ಭಾಗದಲ್ಲಿ ಕಂಡುಬರುತ್ತೆ. ಈ ಏರಿಯಾದಲ್ಲಿ ಮಿಕಿರ್ ಹಿಲ್ಸ್ ಅನ್ನು ನಾವು ನೋಡ್ಬೋದು. ಇದಿಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಏಲಕ್ಕಿ ಬೆಟ್ಟ ಅನ್ನುವಂಥದ್ದು ಈ ಭಾಗದಲ್ಲಿ ಕಂಡುಬರುತ್ತೆ. ಯಾವ ರಾಜ್ಯದಲ್ಲಿ? ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ ಏಲಕ್ಕಿ ಬೆಟ್ಟ ಅಂತಾನೆ. ಸೊ ನೋಡಿ, ಇಂತಹ ಪ್ರಶ್ನೆಗಳು ಬಂದಾಗ ನಾವು ಮ್ಯಾಪ್ ಇಟ್ಕೊಂಡು ಯಾವ್ಯಾವ ಬೆಟ್ಟಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಅದನ್ನು ಒಂದು ಶಾರ್ಟ್ ಔಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇಟ್ಕೊಂಡ್ರೆ, ಸೊ ಒಂದು ಮ್ಯಾಪನ್ನು ತೊಗೊಳ್ಳಿ. ಒಂದು ಮ್ಯಾಪನ್ನು ತೊಗೊಂಡು ಎಲ್ಲೆಲ್ಲಿ ಯಾವ್ಯಾವ ಪೀಕುಗಳು ಕಂಡು ಬರ್ತಾವೆ ನೋಡಿ. ಪೂರ್ವ ಘಟ್ಟಗಳಲ್ಲೇ ಅತಿ ಎತ್ತರವಾದಂತಹ ಒಂದು ಪರ್ವತ ಶಿಖರ ಯಾವುದಪ್ಪ ಅಂದರೆ ಅನೈಮುಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಅನೈಮುಡಿ. ಈಸ್ಟರ್ನ್ ಘಾಟ್ಸಲ್ಲೇ ಹೈಯೆಸ್ಟ್ ಪೀಕ್. ಅಥವಾ ದಕ್ಷಿಣ ಭಾರತದಲ್ಲೇ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದಂದ್ರೂ ಅನೈಮುಡಿ ಆಗಿರುತ್ತೆ, ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ನೀಲಗಿರಿ ಬೆಟ್ಟದಲ್ಲಿ ಹೈಯೆಸ್ಟ್ ಪೀಕ್ ಯಾವುದಪ್ಪ ಅಂದರೆ ದೊಡ್ಡ ಬೆಟ್ಟ ಅಂತ ಕಂಡು ಬರುತ್ತೆ, ಇದೇ ದೊಡ್ಡ ಬೆಟ್ಟ. ನೀಲಗಿರಿಯಲ್ಲೇ ಹೈಯೆಸ್ಟ್ ಪೀಕ್ ಆಗಿರುತ್ತೆ, ಅದನ್ನು ಕೂಡ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಜಿಂದಾಗಢ ಅನ್ನುವಂಥದ್ದು ಪೂರ್ವ ಘಟ್ಟಗಳಲ್ಲೇ ಅತಿ ಎತ್ತರವಾದಂತಹ ಪರ್ವತ ಶಿಖರ. ಓಕೆ, ಜಿಂದಾಗಢ ಅರಮಕೊಂಡ ಅಂತ ಇದಾವಲ್ಲ, ಅವು ಹೈಯೆಸ್ಟ್ ಪೀಕ್ ಆಗಿರುತ್ತೆ. ಎಲ್ಲಿ ಅಂತ ಕೇಳಿದರೆ ಈಸ್ಟರ್ನ್ ಘಾಟ್ಸಲ್ಲಿ ನಾವು ನೋಡ್ತಾ ಹೋಗ್ಬೋದು. ನೋಡಿ, ಈ ರೀತಿ ಪೀಕನ್ನು ಇಟ್ಕೊಂಡು ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ, ಅದಕ್ಕೆ ಆನ್ಸರ್ ಆಗು ಕೂಡ ಮಾಡಬೇಕಾಗತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಒಂದು ಕಡೆ ನದಿ ಇದೆ, ಒಂದು ಕಡೆ ಒಳ ಹರಿವು ಅಂತ ಇದೆ. ಅಂದರೆ ನದಿ ಹೋಗಿ ಎಲ್ಲಿ ಸೇರ್ತಾವ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕು. ಫಸ್ಟ್ ರಿವರ್ ಇದೆ ಮೆಕಾಂಗ್ ಅಂಥೇಳಿ. ಅಂದರೆ ಇದು ವರ್ಲ್ಡ್ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಮೆಕಾಂಗ್ ನದಿ ಅಂಡಮಾನ್ ಸಮುದ್ರವನ್ನು ಸೇರುತ್ತಾ? ಮೆಕಾಂಗ್ ನದಿ ಅಂಡಮಾನ್ ಸಮುದ್ರವನ್ನು ಸೇರಲ್ಲ, ಇದು ತಪ್ಪಾಗಿದೆ. ಥೇಮ್ಸ್ ನದಿ ಅನ್ನುವಂಥದ್ದು ಐರಿಷ್ ಸರೋವರವನ್ನು ಸೇರುತ್ತಾ? ಇದು ತಪ್ಪಾಗಿರುವಂಥದ್ದು. ವೋಲ್ಗಾ ನದಿ ಕ್ಯಾಸ್ಪಿಯನ್ ಸಮುದ್ರವನ್ನು ಸೇರುತ್ತಂದರೆ ಇದು ಸರಿ ಇದೆ. ಜಾಂಬೇಜಿ ನದಿ ಯಾವ ಸಾಗರವನ್ನು ಸೇರುತ್ತಂದರೆ ಹಿಂದೂ ಮಹಾಸಾಗರವನ್ನು ಸೇರುವಂಥದ್ದು. ಹಾಗಾಗಿ 3 ಮತ್ತು 4 ಮಾತ್ರ ಸರಿಯಾಗಿದೆ. 3 ಮತ್ತು 4 ಸರಿಯಾಗಿರೋದ್ರಿಂದ ಇಲ್ಲಿ ಸಿ ಆನ್ಸರ್ ಅನ್ನುವಂಥದ್ದು ಇದಕ್ಕೂ ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ಇದನ್ನು ಮ್ಯಾಪಲ್ಲೇ ಕ್ಲಿಯರ್ ಮಾಡ್ಕೊಬಿಡೋಣ, ಎಲ್ಲೆಲ್ಲಿ ಯಾವ್ಯಾವ ನದಿಗಳು ಹರಿತಾವ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಫಸ್ಟ್ ನದಿ ನೋಡೋಣ, ಇದೇ ಮೆಕಾಂಗ್ ರಿವರ್ ಅಂಥೇಳಿ. ಈ ಕಡೆ ಟಿಬೆಟ್ ಭಾಗ, ಇದು ಯಾವ ಏರಿಯಾ? ಇದು ಟಿಬೆಟ್ ಭಾಗ. ಆ ಟಿಬೆಟ್ ಭಾಗದಲ್ಲಿ ಇಲ್ಲಿ ಹುಟ್ಟತ್ತೆ ಈ ನದಿ. ಅಲ್ಲಿಂದ ಚೀನಾದ ಮೂಲಕ ಬರುತ್ತೆ, ಚೀನಾ. ಇಲ್ಲಿ ಲಾವೋಸಿಗೆ ಬರ್ತಾ ಇದೆ ನೋಡಿ, ಲಾವೋಸಿಂದ ಥೈಲ್ಯಾಂಡಿಗೆ ಬರ್ತಾ ಇದೆ, ಥೈಲ್ಯಾಂಡಿಂದ ಕಾಂಬೋಡಿಯಾಗೆ ಬರ್ತಾ ಇದೆ, ಕಾಂಬೋಡಿಯಾದಿಂದ ವಿಯೆಟ್ನಾಮಿಗೆ ಬರ್ತಾ ಇದೆ. ಕ್ಲಿಯರಾ? ನೋಡಿ, ವಿಯೆಟ್ನಾಂ, ಕಾಂಬೋಡಿಯಾ, ಥೈಲ್ಯಾಂಡ್, ಲಾವೋಸ್, ಚೀನಾ ಅಪ್ ಟು ಟಿಬೆಟ್ವರೆಗೆ ಹರ್ಕೊಂಬರುವಂತಹ ಒಂದು ನದಿ ಇದು. ಹಾಗಾದರೆ ಮೆಕಾಂಗ್ ನದಿ ಎಲ್ಲಿ ಹೋಗಿ ಸೇರ್ತಾ ಇದೆ ಅಂದರೆ ಈ ವಾಟರ್ ಬಾಡಿ ಕಾಣಿಸ್ತಾ ಇದೆಯಲ್ಲ, ಇದೇ ದಕ್ಷಿಣ ಚೀನಾ ಸಮುದ್ರ, ಸೌತ್ ಚೀನಾ ಸೀಗೆ ಹೋಗಿ ಸೇರುವಂತಹ ನದಿ ಯಾವುದಪ್ಪ ಅಂದರೆ ಮೆಕಾಂಗ್ ನದಿ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಥೇಮ್ಸ್ ನದಿ ಅಂತ ಕಂಡು ಬರುತ್ತೆ.
ಈ ಥೇಮ್ಸ್ ನದಿ ಅನ್ನುವಂಥದ್ದು ಯಾವ ರಾಷ್ಟ್ರದಲ್ಲಿ ಹರಿತಾ ಇದೆ ಅಂದರೆ ಇಂಗ್ಲೆಂಡ್ನಲ್ಲಿ ಹರಿತಾ ಇರುವಂತಹ ಒಂದು ನದಿ ಆಗಿರುತ್ತೆ ಥೇಮ್ಸ್. ಇದು ಎಲ್ಲಿ ಹೋಗಿ ಸೇರತ್ತಪ್ಪ ಅಂದರೆ ಈ ಕಡೆ ಇಂಗ್ಲಿಷ್ ಕಾಲುವೆ ಇದೆ, ಇಲ್ಲಿ ಇರುವಂಥದ್ದು ಇಂಗ್ಲಿಷ್ ಕಾಲುವೆ. ಈ ಭಾಗ ಯಾವುದಪ್ಪ ಅಂದರೆ ಉತ್ತರ ಸಮುದ್ರವಾಗಿರುತ್ತೆ. ಎಲ್ಲಿ ಹೋಗಿ ಸೇರತ್ತೆ? ಇದು ನಾರ್ತ್ ಸೀಗೆ ಸೇರುವಂತಹ ನದಿ ಯಾವುದಪ್ಪ ಅಂದರೆ ಥೇಮ್ಸ್. ಆದರೆ ಐರಿಸ್ ಸಮುದ್ರಕ್ಕೆ ಇದು ಸೇರೋದಿಲ್ಲ, ಹಾಗಾಗಿ ತಪ್ಪು ಹಾಕಿದ್ದೀನಿ. ನೆಕ್ಸ್ಟ್ ನೋಡಿ, ವೋಲ್ಗಾ ನದಿ ಅಂತ ಕಂಡು ಬರುತ್ತೆ. ಈ ಭಾಗವನ್ನು ಅಬ್ಸರ್ವ್ ಮಾಡಿ, ಇದೇ ವೋಲ್ಗಾ ನದಿ. ನೋಡಿ, ವೋಲ್ಗಾ ನದಿ ಸಂಪೂರ್ಣವಾಗಿ ಯಾವ ರಾಷ್ಟ್ರದಲ್ಲಿ ಹರಿತಾ ಇದೆ ಅಂತ ಕೇಳಿದಾಗ ರಷ್ಯಾದಲ್ಲಿ ಹರಿಯುವಂತಹ ನದಿ. ಇದು ಕಂಪ್ಲೀಟ್ ರಷ್ಯಾದಲ್ಲಿ ಹರಿಯುತ್ತೆ. ವೋಲ್ಗಾ ನದಿ ಮತ್ತೇನು ಇಂಪಾರ್ಟೆಂಟ್ ಅಂತ ಕೇಳಿದರೆ, ಈ ಯುರೋಪ್ ಖಂಡದ ಅತಿ ದೊಡ್ಡ ಅಥವಾ ಅತಿ ಉದ್ದ ನದಿ ಯಾವುದು ಅಂತ ಕೇಳಿದರೆ ಅದು ವೋಲ್ಗಾ ನದಿ. ಎಲ್ಲಿ ಹೋಗಿ ಸೇರತ್ತಪ್ಪ ಅಂದರೆ ಕ್ಯಾಸ್ಪಿಯನ್ ಸಮುದ್ರವನ್ನು ಸೇರ್ತಾ ಇದೆ. ಕ್ಲಿಯರಾ? ಇದು ಕ್ಯಾಸ್ಪಿಯನ್ ಸಮುದ್ರವನ್ನು ಸೇರ್ತಾ ಇರೋದನ್ನು ನೋಡ್ಬೋದು, ರಿವರ್ ವೋಲ್ಗಾ. ನೆಕ್ಸ್ಟು ಮತ್ತೊಂದು ಪ್ರಮುಖವಾದಂತಹ ನದಿ ಇದೆ, ಜಾಂಬೇಜಿ ಅಂತ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೇ ಜಾಂಬೇಜಿ ನದಿ. ಇಲ್ಲಿಂದ ಹರ್ಕೊಂಡು ಬರ್ತಾ ಇದೆ, ಇಲ್ಲಿಂದ ಹರ್ಕೊಂಡು ಹೋಗಿ ಈ ರೀತಿ ಹರ್ಕೊಂಡು ಹೋಗಿ ಇಲ್ಲಿ ಹೋಗಿ ಸೇರುತ್ತೆ. ಎಲ್ಲಿ ಸೇರತ್ತಪ್ಪ ಅಂದರೆ ಇಂಡಿಯನ್ ಓಷನಿಗೆ ಸೇರುವಂಥ ನದಿ ಜಾಂಬೇಜಿ. ಜಾಂಬೇಜಿ ನದಿ ಅನ್ನುವಂಥದ್ದು ಅಂಗೋಲಾ ರಾಷ್ಟ್ರದಲ್ಲಿ ಹರಿತಾ ಇದೆ ನೋಡಿ, ಅಂಗೋಲಾ ರಾಷ್ಟ್ರದಲ್ಲಿ. ಅಲ್ಲಿಂದ ಎಲ್ಲಿಗೆ ಬರುತ್ತಪ್ಪ ಅಂದರೆ ಸಮ್ ಪಾರ್ಟ್ ಆಫ್ ಬೋಟ್ಸ್ವಾನಕ್ಕೆ ಟಚ್ ಆಗುತ್ತೆ. ಆ ಬೋಟ್ಸ್ವಾನದಿಂದ ಎಲ್ಲಿ ಹೋಗ್ತಾ ಇದೆ ನೋಡಿ, ಜಿಂಬಾಬ್ವೆಗೆ ಹೋಗ್ತಾ ಇರುವಂಥದ್ದು. ಇದು ಜಿಂಬಾಬ್ವೆ, ಇದು ಜಾಂಬಿಯಾ ರಾಷ್ಟ್ರವಾಗಿರುತ್ತೆ. ಸೊ ಅಲ್ಲಿ ಹರ್ಕೊಂಡು ಹೋಗಿ ಎಲ್ಲಿಗೆ ಹೋಗಿ ಸೇರುತ್ತೆ ಅಂತ ಕೇಳಿದಾಗ ಇಂಡಿಯನ್ ಓಷನಿಗೆ ಸೇರುವಂತಹ ಒಂದು ನದಿಯಾಗಿರುತ್ತೆ. ನೋಡಿ, ಇದು ವರ್ಲ್ಡ್ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಒಂದು ಕಾನ್ಸೆಪ್ಟ್ ಮೇಲೆ ಇಟ್ಕೊಂಡು ಪ್ರಶ್ನೆಯನ್ನು ಕೇಳಿರುವಂಥದ್ದು. ಇದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ 7ನೇ ಪ್ರಶ್ನೆಗೆ. 8ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ನಗರಗಳಲ್ಲಿ ದೆಹಲಿಗೆ ಹತ್ತಿರವಿರುವ ರೇಖಾಂಶದಲ್ಲಿ ಯಾವುದು ಇದೆ ಅಂತ ಇದೆ. ಅವಾಗಲೇ ನಿಮಗೆ ಅಕ್ಷಾಂಶದ ಮೇಲೆ ಪ್ರಶ್ನೆ ಕೇಳಿದ್ದ. ಇದು ಲ್ಯಾಂಗಿಟ್ಯೂಡ್ ಬೇಸಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ. ನೋಡಿ, ಬೆಂಗಳೂರು ಇದೆ, ಹೈದರಾಬಾದ್ ಇದೆ, ನಾಗ್ಪುರ ಇದೆ, ಪುಣೆ ಇದೆ. ಅಷ್ಟು ನಮಗೆ ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಇದನ್ನು ಒಂದು ಮ್ಯಾಪಲ್ಲೇ ನಾವು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕಬೇಕಾಗತ್ತೆ. ಆ ಮ್ಯಾಪನ್ನು ಹಾಕ್ಕೊಂಡ್ರೆ ನಮಗೆ ಕ್ಲಿಯರ್ ಆಗುತ್ತೆ. ಫಸ್ಟ್ ಒಂದೊಂದೇ ಮಾರ್ಕ್ ಮಾಡ್ಕೊಳ್ಳೋಣ. ಇದು ದೆಹಲಿ, ಕ್ಲಿಯರಾ? ಈ ಭಾಗದಲ್ಲಿ ಕಾಣಿಸ್ತಿದೆ, ಇದು ದೆಹಲಿ. ಈಗ ದೆಹಲಿಯನ್ನು ನಾನು ಇಲ್ಲಿಂದ ಹೀಗೆ ಡ್ರಾ ಮಾಡ್ಕೊಂಡು ಬರ್ತೀನಿ. ಈ ಭಾಗವನ್ನು ನಾವು ಡ್ರಾ ಮಾಡ್ಕೊಳ್ತಾ ಬರ್ತೀನಿ. ಹೀಗೆ ದೆಹಲಿಯನ್ನು ಡ್ರಾ ಮಾಡ್ಕೊಂಡು, ಇದು ಸ್ಟ್ರೈಟ್ ಲೈನ್ ಬಂದಿಲ್ಲ, ಇಲ್ಲಿ ನಾವು ನೋಡ್ಕೋಬೋದು. ಕ್ಲಿಯರಾ? ಇದು ದೆಹಲಿ. ಈಗ ದೆಹಲಿ ಅಂತ ನೋಡೋದಾದರೆ ಅದಕ್ಕೆ ನಿಯರೆಸ್ಟ್ ಆಗಿರುವಂಥದ್ದು ಯಾವ ಸಿಟಿ ಇದೆಯಪ್ಪ ಅಂದರೆ ಬೆಂಗಳೂರು ಇದೆ. ಈ ಕಡೆ ಬಂದಾಗ ಹೈದರಾಬಾದ್ ಸ್ವಲ್ಪ ದೂರ ಇದೆ. ಯಾವುದರಿಂದ? ದೆಹಲಿಯಿಂದ ಇದು ಹೈದರಾಬಾದ್ ದೂರ ಇದೆ. ನಾಗ್ಪುರ ಮತ್ತು ಪುಣೆ ಅನ್ನೋಂಥದ್ದು ಮಹಾರಾಷ್ಟ್ರ ಭಾಗದಲ್ಲಿ, ಈ ಭಾಗದಲ್ಲಿ ಕಂಡುಬರ್ತವೆ. ಅವಂತೂ ತುಂಬ ದೂರ ಇರುವಂತಹ ಒಂದು ಸ್ಥಳವಾಗಿರುತ್ತೆ. ಹಾಗಾಗಿ ಅದರ ನೇರವಾಗಿ ಆ ರೇಖಾಂಶ ಭಾಗದಲ್ಲಿರುವಂತಹ ಒಂದು ಸಿಟಿ ಯಾವುದಪ್ಪ ಅಂದರೆ ಬೆಂಗಳೂರು ನಗರವಾಗಿರುತ್ತೆ. ಹಾಗಾಗಿ 8ನೇ ಪ್ರಶ್ನೆಗೆ ಸಿ ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಆವಾಗಲೇ ಲ್ಯಾಟಿಟ್ಯೂಡ್ ಬೇಸಲ್ಲಿ ಕೇಳಿದ್ದ, ಈಗ ಲ್ಯಾಂಗಿಟ್ಯೂಡ್ ಬೇಸಲ್ಲಿ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಹಾಗಾಗಿ ಲ್ಯಾಂಗಿಟ್ಯೂಡ್ ಏನೇ ಕೇಳ್ಕೊಳ್ಳಿ, ನಮಗೆ ಮ್ಯಾಪಲ್ಲಿ ಯಾವ್ಯಾವ ಸಿಟಿಗಳು ಯಾವ್ಯಾವ ಲೊಕೇಶನಲ್ಲಿದೆ ಅಂತೇಳಿ ಗೊತ್ತಿದ್ರೆ ಇಂಥ ಪ್ರಶ್ನೆಗಳು ಬಂದಾಗ ನಾವು ಆನ್ಸರನ್ನು ಮಾಡ್ಬೋದು. ನೆಕ್ಸ್ಟ್ 9ನೇ ಕ್ವಶನಿಗೆ ಹೋಗೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ರೈಟ್? ನೋಡಿ, ಭಾರತದಲ್ಲಿ ಹಿಮಾಲಯವು 5 ರಾಜ್ಯಗಳಲ್ಲಿ ಮಾತ್ರ ಹರಡಿದೆ ಅಂತ ಇದೆ. ಅಂದರೆ ಭಾರತದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಅನ್ನೋಂಥದ್ದು ಎಷ್ಟು ರಾಜ್ಯಗಳಲ್ಲಿ ಹರಕೊಂಡಿದೆ ಅಂತ ಕೇಳಿದರೆ 5 ರಾಜ್ಯ ಅಂತ ಇದೆ. ಇದು ತಪ್ಪಾದಂತಹ ಹೇಳಿಕೆ. ಒಟ್ಟು 11 ರಾಜ್ಯಗಳಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಅನ್ನುವಂಥದ್ದು ಹಾದು ಹೋಗುವಂಥದ್ದು. ಸೊ ನೋಡಿ, 2 ಕೇಂದ್ರಾಡಳಿತ ಪ್ರದೇಶಗಳು ಕಂಡುಬರ್ತಾವೆ. ಅಂದರೆ ಜಮ್ಮು ಕಾಶ್ಮೀರ, ಲಡಾಖ್ ಕಂಡುಬರುತ್ತೆ. ಅಲ್ಲಿಂದ ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರ ಈ ಭಾಗದಲ್ಲಿ ಹಾದು ಹೋಗೋದ್ರಿಂದ ಇಲ್ಲಿ 5 ಅನ್ನೋದು ತಪ್ಪಾಗಿರುವಂತಹ ಹೇಳಿಕೆ ಆಗಿರುತ್ತೆ. ಇದು ರಾಂಗ್ ಇದೆ. ಕ್ಲಿಯರಾ? ನೆಕ್ಸ್ಟ್, ಪಶ್ಚಿಮ ಘಟ್ಟಗಳು 5 ರಾಜ್ಯಗಳಲ್ಲಿ ಮಾತ್ರ ಹರಡಿದೆ. ಇದು ಕೂಡ 5 ರಾಜ್ಯ ಅಂತಾನೆ ಕೊಟ್ಟಿರುವಂಥದ್ದು. ಆದರೆ ಪಶ್ಚಿಮ ಘಟ್ಟಗಳು 5 ರಾಜ್ಯದಲ್ಲಿ ಹರಡ್ಕೊಂಡಿಲ್ಲ. ಎಷ್ಟು ರಾಜ್ಯದಲ್ಲಿ ಇದೆ ಅಂತ ಕೇಳಿದರೆ 6 ರಾಜ್ಯಗಳಲ್ಲಿ ನೋಡ್ತೀವಿ ನಾವು. ವೆಸ್ಟರ್ನ್ ಘಾಟ್ಸ್ ರಿಲೇಟೆಡ್ ಆಗಿ ನೋಡಿದಾಗ ಸೊ ಯಾವ್ಯಾವ ರಾಜ್ಯದಿಂದ ಸ್ಟಾರ್ಟ್ ಮಾಡ್ತೀವಿ? ಗುಜರಾತ್, ನೆಕ್ಸ್ಟು ಮಹಾರಾಷ್ಟ್ರ, ಅದಾದ ನಂತರ ಗೋವಾ, ನೆಕ್ಸ್ಟು ಕರ್ನಾಟಕ, ಇಲ್ಲಿ ಕೇರಳ ಇರುತ್ತೆ, ಮತ್ತು ತಮಿಳುನಾಡು ಕೂಡ ಕವರ್ ಆಗುತ್ತೆ.
ಕೇರಳ, ತಮಿಳುನಾಡು, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಗುಜರಾತ್ ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಎಷ್ಟು ರಾಜ್ಯ ಅಂತ ಕೇಳಿದರೆ 6 ರಾಜ್ಯಗಳಲ್ಲಿ ನಾವು ಪಶ್ಚಿಮ ಘಟ್ಟಗಳನ್ನು ನೋಡ್ಬೋದು. ಹಾಗಾಗಿ ಈ ಹೇಳಿಕೆಯೂ ಕೂಡ ತಪ್ಪಾಗಿದೆ. ಹಾಗಾದರೆ 2 ತಪ್ಪಾಗಿದೆ ಅಂದರೆ ಒಂದೇ ತಾನೇ ಸರಿಯಾಗಿರೋದು. ಇದಕ್ಕೆ ಯಾವುದು ಸರಿ ಅನ್ನೋದು ಗೊತ್ತಾಗುತ್ತೆ. 1 and 2 ರಾಂಗ್ ಇದೆ. ಹಾಗಾದರೆ ರೈಟ್ ಇರೋದು ಯಾವುದು? ಇಲ್ಲಿ ಬಿ ಆನ್ಸರನ್ನು ನೀವು ಹಾಗೆ ಆನ್ಸರ್ ಮಾಡಿಬಿಡ್ಬೋದು. ಯಾಕಂದರೆ ಅವು 2 ಬಗ್ಗೆ ನಿಮಗೆ ನಾಲೆಡ್ಜ್ ಇತ್ತಂದರೆ. ಇಲ್ಲಿ ನೋಡಿ, ಪುಲ್ಲಿಕಾಟ್ ಸರೋವರವು 2 ರಾಜ್ಯಗಳಲ್ಲಿ ಮಾತ್ರ ಹರಡ್ಕೊಂಡಿದೆ. ಹೌದು, ಪುಲ್ಲಿಕಾಟ್ ಸರೋವರ ಅನ್ನೋಂಥದ್ದು ಎಷ್ಟು ರಾಜ್ಯಗಳಲ್ಲಿದೆ ಅಂದರೆ 2 ರಾಜ್ಯಗಳಲ್ಲಿ ಕಂಡುಬರುತ್ತೆ. ಯಾವ್ಯಾವ ರಾಜ್ಯ ಅಂತ ಕೇಳಿದರೆ ಒಂದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ, ಪ್ಲಸ್ ಮತ್ತೊಂದು ರಾಜ್ಯ ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂಥದ್ದೇ ಈ ಪುಲ್ಲಿಕಾಟ್ ಲೇಕ್. ಒಂದೇ ರಾಜ್ಯ ಅಂತ ಕೊಟ್ಟರೆ ಯಾವ ರಾಜ್ಯ ಆನ್ಸರ್ ಮಾಡಬೇಕು? ಆಂಧ್ರ ಪ್ರದೇಶವನ್ನು ಆನ್ಸರ್ ಮಾಡಬೇಕಾಗತ್ತೆ. ಈಗ 2 ರಾಜ್ಯಗಳು ಕೊಟ್ಟಾಗ ತಮಿಳುನಾಡಿನಲ್ಲೂ ಕೂಡ ಅದು ಗಡಿಯನ್ನು ಹಂಚ್ಕೊಂಡಿರೋದನ್ನು ನೋಡ್ತೀವಿ. ಹಾಗಾಗಿ 9ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ 10ನೇ ಕ್ವಶನ್ಗೆ ಹೋಗೋಣ. ಭಾರತಕ್ಕೆ ಸಂಬಂಧಿಸಿದಂತೆ ದಿದ್ವಾನ, ಕುಚಮನ್ ಮತ್ತು ಸಾರ್ಗೋಲ್ ಮತ್ತು ಕಾಟು ಏನಪ್ಪ ಅಂದರೆ ಇವುಗಳು ಹೆಸರುಗಳಾಗಿದ್ದವು. ಆದರೆ ಯಾವ ಕೆಟಗರಿಗೆ ಸೇರಿರುವಂತಹ ಹೆಸರು ಅಂತ ಗೊತ್ತಿರಬೇಕಲ್ಲ. ಯಾವ್ದು? ದಿದ್ವಾನ, ಕುಚಮನ್ ಮತ್ತು ಸಾರ್ಗೋಲ್ ಮತ್ತು ಕಾಟು ಅಂತ. ಇವು ಹಿಮನದಿಗಳು ಅಲ್ಲ. ಹಾಗಾದರೆ ಮ್ಯಾಂಗ್ರೋವ್ ಪ್ರದೇಶನೂ ಕೂಡ ಅಲ್ಲ ಇದು. ಹಾಗಾದರೆ ರಾಮ್ಸಾರ್ ತಾಣನ ರಾಮ್ಸಾರ್ ಸೈಟು ಕೂಡ ಅಲ್ಲ. ಹಾಗಾದರೆ ಏನು? ಲವಣಯುಕ್ತ ಸರೋವರಗಳು, ಸಲೈನ್ ಲೇಕ್ ಅಂತ ಕರಿತೀವಿ ಅಥವಾ ಸಾಲ್ಟ್ ಲೇಕ್ ಅಂತಲೇ ಕರೆಯುವಂಥದ್ದು. ಹಾಗಾದರೆ ಇವು ಲವಣಯುಕ್ತ ಸರೋವರಗಳು ಇದಾವಂತ ಕೇಳಿದರೆ ನಿಮಗೆ ಹಾಗೆ ಆನ್ಸರ್ ಕ್ಲಿಯರ್ ಆಗತ್ತೆ. ಭಾರತದಲ್ಲಿ ಯಾವ ರಾಜ್ಯದಲ್ಲಿರ್ಬೋದು ಇಷ್ಟು ಸರೋವರಗಳು? ನೋಡಿ, ಈ 4 ದಿದ್ವಾನ ಮತ್ತು ಕುಚಮನ್ ಅಂತ, ಸಾರ್ಗೋಲ್ ಅಂಥೇಳಿ ಮತ್ತು ಕಾಟು ಎನ್ನುವಂಥ ಈ 4 ಸರೋವರಗಳು ಯಾವ ಸರೋವರಪ್ಪ ಅಂದರೆ ಉಪ್ಪು ನೀರಿನಿಂದ ಕೂಡಿರುವಂಥದ್ದು, ಸಾಲ್ಟ್ ಲೇಕ್ ಆಗಿರುತ್ತೆ. ಯಾವ ರಾಜ್ಯದಲ್ಲಿ ಕಂಡುಬರುತ್ತಪ್ಪ ಅಂದರೆ ಇವು ರಾಜಸ್ಥಾನದಲ್ಲಿ ಕಂಡುಬರುವಂತಹ ಪ್ರಮುಖ ಸರೋವರಗಳಾಗಿರ್ತವೆ. ಕ್ಲಿಯರಾ? ಉಪ್ಪು ನೀರು ಬಂತಂದರೆ ಯಾವ ಸ್ಟೇಟಿಗೆ ಆನ್ಸರ್ ಮಾಡ್ಬೋದು ನಾವು? ರಾಜಸ್ಥಾನದಲ್ಲಿ ಕಂಡುಬರುವಂತಹ ಪ್ರಮುಖ ಲೇಕ್ಗಳಾಗಿರ್ತವೆ. 10ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. 11ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ, ಸ್ಟೇಟ್ಮೆಂಟ್ ಇದೆ ನೋಡಿ. ಝೀಲಂ ನದಿ ಊಲಾರ್ ಸರೋವರದ ಮೂಲಕ ಹಾದು ಹೋಗುತ್ತದೆ. ಆ ಝೀಲಂ ನದಿಯಿಂದ ನಿರ್ಮಾಣವಾಗಿರುವಂತಹ ಒಂದು ಲೇಕ್ ಯಾವುದಪ್ಪ ಅಂದರೆ ಈ ಊಲಾರ್ ಸರೋವರನೇ. ಯಾವ ನದಿಯಿಂದ ನಿರ್ಮಾಣವಾಗಿದೆ ಇದು? ಝೇಲಂ ನದಿಯಿಂದ ನಿರ್ಮಾಣವಾಗಿರುವಂಥದ್ದು. ಎಲ್ಲಿ ಕಂಡುಬರುತ್ತೆ ಇದು? ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವಂಥದ್ದು. ಆ ಜಮ್ಮು ಕಾಶ್ಮೀರದಲ್ಲಿರುವಂತಹ ಈ ಊಲಾರ್ ಲೇಕ್ ಝೀಲಂ ನದಿಯಿಂದ ನಿರ್ಮಾಣವಾಗಿದೆ. ಊಲಾರ್ ಲೇಕ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ, ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದು ಊಲಾರ್ ಸರೋವರವಾಗಿರುತ್ತೆ. ರಿವರ್ ಕೇಳಿದರೆ ಝೇಲಂ. ಹಾಗಾಗಿ ಇದು ಸರಿಯಾದಂತಹ ಹೇಳಿಕೆ ಆಗಿರುತ್ತೆ. 1ನೇದು ಕ್ಲಿಯರ್ ಆಯಿತು. 2ನೇ ನೋಡಿ, ಕೃಷ್ಣಾ ನದಿ ನೇರವಾಗಿ ಕೊಲೆರು ಕೆರೆಗೆ ನೀರುಣಿಸುತ್ತದೆ. ಕೊಲೆರು ಲೇಕ್ ಇದೆಯಲ್ಲ, ಈ ಕೊಲೆರು ಲೇಕ್ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿದೆಯಪ್ಪ ಅಂದರೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಇದು ಯಾವ ಕೆಟಗರಿಗೆ ಸೇರಿದೆಯಪ್ಪ ಅಂದರೆ ಇದು ಕೂಡ ಸಿಹಿ ನೀರಿನ ಸರೋವರ, ಫ್ರೆಶ್ ವಾಟರ್ ಲೇಕ್ ಆಗಿರುತ್ತೆ. ಆದರೆ ಯಾವ ನದಿಯಿಂದ ಆಗಿಲ್ಲ ಇದು? ಕೃಷ್ಣಾ ನದಿಯಿಂದ ಆಗಿಲ್ಲ. ನೆಕ್ಸ್ಟ್ ನೋಡಿ, ಗಂಡಕ್ ನದಿಯ ತಿರುವು ಕನ್ವರ್ ಸರೋವರವನ್ನು ರೂಪಿಸಿದೆ. ನೋಡಿ, ಕನ್ವರ್ ಸರೋವರವನ್ನು ಗಂಡಕ್ ನದಿಯಿಂದ ರೂಪಿತವಾಗಿಲ್ಲ. ಹಾಗಾಗಿ ಈ ಹೇಳಿಕೆನೂ ತಪ್ಪು, ಇದು ಕೂಡ ತಪ್ಪಾಗಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿದೆ ಅಂದರೆ ಓನ್ಲಿ 1 ಮಾತ್ರ ಸರಿಯಾಗಿದೆ. ಹಾಗಾಗಿ ಎ ಆನ್ಸರ್ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ, 1ನೇದು ಮಾತ್ರ ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗಿರುತ್ತೆ. ಹಾಗಾದರೆ ಕೃಷ್ಣಾ ನದಿ ಮತ್ತು ಅಥವಾ ಕೊಲೆರು ಲೇಕು ಗಂಡಕ್ ನದಿಗೆ ಸಂಬಂಧಪಟ್ಟಂತೆ ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಳ್ಳೋದಾದರೆ ನೋಡಿ, ಬೂರಿ ಗಂಡಕ್ ಎನ್ನುವಂತಹ ಒಂದು ನದಿ ಇದೆ. ಯಾವ ನದಿ? ಬೂರಿ ಗಂಡಕ್ ಎನ್ನುವಂತಹ ಒಂದು ನದಿ ಇದೆ. ಈ ನದಿಯಿಂದ ನಿರ್ಮಾಣವಾಗಿರುವಂತಹ ಒಂದು ಸರೋವರ ಯಾವುದಪ್ಪ ಅಂದರೆ ಕನ್ವರ್ ಸರೋವರ ಅಂಥೇಳಿ. ಹಾಗಾಗಿ ಬರೀ ಗಂಡಕ್ ಅಲ್ಲ, ಗಂಡಕ್ ನದಿಗೆ ಸಮಾನಾಂತರವಾಗಿ ಹರಿಯುವಂತಹ ಮತ್ತೊಂದು ನದಿ ಆಗಿರುತ್ತೆ. ಹಾಗಾಗಿ ಇದು ಆನ್ಸರ್ ತಪ್ಪಾಯಿತು. ನೆಕ್ಸ್ಟ್ ನೋಡಿ, ಕೃಷ್ಣಾ ನದಿ ನೇರವಾಗಿ ಕೊಲೆರು ಕೆರೆಗೆ ನೀರು ಉಣಿಸುತ್ತದೆ. ಅದರ ಕೃಷ್ಣಾ ನದಿಯಿಂದ ಆಗಿಲ್ಲ. ಕೃಷ್ಣಾ ಮತ್ತು ಗೋದಾವರಿ ನದಿ ಮುಖಜ ಭೂಮಿಯ ಮಧ್ಯಭಾಗದಲ್ಲಿ ಕಂಡುಬರುವಂಥ ಒಂದು ಲೇಕೆ ಯಾವುದು ಅಂತ ಕೇಳಿದರೆ ಕೊಲೆರು ಸರೋವರ. ಹಾಗಾದರೆ ಇದು ಯಾವುದರಿಂದ ಆಗಿದೆಯಪ್ಪ ಅಂದರೆ ಬುಡಮೇರು ಅಂತ ಮತ್ತು ತಮ್ಮಿಲೇರು ಅಂತ, ಬುಡಮೇರು ತಮ್ಮಿಲೇರು ಅನ್ನೋಂತಹ 2 ಹೊಳೆಗಳು ಕಂಡುಬರ್ತಾವೆ.
ಆ ಸ್ಟ್ರೀಮಿಂದ ಆಗಿರುವಂಥದ್ದೇ ಯಾವುದು ಅಂತ ಕೇಳಿದರೆ ಈ ಕೊಲೇರು ಸರೋವರವಾಗಿರುತ್ತೆ. ಹಾಗಾಗಿ ಇದು ಕೂಡ ನಿಮಗೆ ಆನ್ಸರು ಗೊತ್ತಿರಬೇಕಾಗತ್ತೆ. ನೋಡಿ 11ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸಿಂಧೂ ನದಿ ವ್ಯವಸ್ಥೆಯನ್ನು ಉಲ್ಲೇಖಿಸಿ. ಈ ಕೆಳಗಿನ 4 ನದಿಗಳಲ್ಲಿ 3 ನದಿಗಳು ಸಿಂಧೂ ನದಿಯನ್ನು ನೇರವಾಗಿ ಸೇರುವ ಒಂದಕ್ಕೆ ಹರಿಯುತ್ತವೆ. ಅಂದರೆ ಸಿಂಧೂ ನದಿಯನ್ನು ನೇರವಾಗಿ ಸೇರಲ್ಲ. ಈ ಕೆಳಗಿನವುಗಳಲ್ಲಿ ಸಿಂಧೂ ನದಿಯನ್ನು ನೇರವಾಗಿ ಸೇರುವ ನದಿ ಯಾವುದು? 4 ನದಿ ಕೊಟ್ಟಿದ್ದಾನೆ. ಅದರಲ್ಲಿ 3 ನದಿ ಒಂದು ನದಿಗೆ ಸೇರುತ್ತೆ, ಆ ಒಂದು ನದಿ ಹೋಗಿ ಸಿಂಧೂ ನದಿಗೆ ಸೇರುತ್ತೆ. ಆ ನದಿ ಯಾವುದು? ಚೇನಾಬ, ಜೇಲಮ್ಮ, ರಾವಿನ, ಸಟ್ಲೇಜ್ ಅಂತ ಇದೆ. ಅದನ್ನು ನಿಮಗೆ ಮ್ಯಾಪಲ್ಲೇ ತೋರಿಸ್ಬಿಡ್ತೀನಿ ಯಾವ ನದಿ ಅಂಥೇಳಿ ಗೊತ್ತಿರಬೇಕಿಲ್ಲಿ. ಇಲ್ಲಿ ಫಸ್ಟ್ ರಿವರ್ ಆಗಿ ತಗೊಳ್ಳೋಣ. ಇದು ಇಂಡಸ್ ರಿವರ್. ಇದು ಸಿಂಧೂ ನದಿ ಹರ್ಕೊಂಡು ಹೋಗ್ತಾ ಇರೋವಂಥದ್ದು. ಕ್ಲಿಯರಾ? ಇದು ಇಂಡಸ್ ರಿವರ್. ಆ ಸಿಂಧೂ ನದಿಗೆ ಫಸ್ಟ್ ಹರ್ಕೊಂಬರುತ್ತೆ. ಈ ನದಿ ಯಾವುದಪ್ಪ ಅಂದರೆ ಇದೇ ಝೇಲಂ ರಿವರ್. ಕ್ಲಿಯರಾ? ನೆಕ್ಸ್ಟ್ ನದಿ ಹರ್ಕೊಂಡು ಹೋಗ್ತಾ ಇದೆ, ಇದು ಚೇನಾಬ್ ರಿವರ್. ನೋಡಿ ಚೇನಾಬ್ ರಿವರ್ ಇಲ್ಲಿಗೆ ತಂದು ನಿಲ್ಸೋಣ. ನದಿ ಯಾವುದದು? ಚೇನಾಬ್. ಚೇನಾಬ್ ನದಿ ಆದ ನಂತರದಲ್ಲಿ ನೆಕ್ಸ್ಟ್ ಯಾವುದಪ್ಪ ಅಂದರೆ ಈ ಚೇನಾಬ್ ನದಿ ಆದ ನಂತರ ರಾವಿ ನದಿ ಹರ್ಕೊಂಡೋಗಿ ಚೇನಾಬಿಗೆ ಸೇರ್ತಾ ಇದೆ. ನೆಕ್ಸ್ಟು ಬಿಯಾಸ್ ನದಿ ಬಂದು ಸಟ್ಲೇಜ್ ನದಿಗೆ ಸೇರುತ್ತೆ. ಸಟ್ಲೇಜ್ ನದಿ ಇಲ್ಲಿಂದ ಹರ್ಕೊಂಡ್ಬಂದು ಹೀಗೋಗಿ ಯಾವ ನದಿಯನ್ನು ಸೇರ್ತಾ ಇದೆ ನೋಡಿ? ಸಿಂಧೂ ನದಿಯನ್ನು ಸೇರುತ್ತೆ. ಹಾಗಾದರೆ ಚೇನಾಬ್ ನದಿ ಯಾವ ನದಿಯನ್ನು ಸೇರ್ತಾ ಇದೆ ನೋಡಿ? ಸಟ್ಲೇಜ್ ನದಿಗೆ ಸೇರ್ತಾ ಇರುವಂಥದ್ದು. ಹಾಗಾದರೆ ಝೇಲಂ ನದಿ ಯಾವ ನದಿಗೆ ಸೇರ್ತಾ ಇದೆ? ಚೇನಾಬ್ ನದಿಗೆ ಸೇರ್ತಾ ಇದೆ. ಎಲ್ಲ ನದಿಗಳು ಕೊನೆಯದಾಗಿ ಯಾವ ನದಿಯನ್ನು ಸೇರ್ತಾ ಇದೆ? ಸಟ್ಲೇಜ್ ನದಿ. ಸಟ್ಲೇಜ್ ನದಿ ಹೋಗಿ ಯಾವ ನದಿಯನ್ನು ಸೇರ್ತಾ ಇದೆ ಅಂದರೆ ಇಂಡಸ್ ನದಿಗೆ ಸೇರ್ತಾ ಇರುವಂಥದ್ದು. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸಿಂಧೂ ನದಿಯ ಪ್ರಮುಖ 5 ಉಪನದಿಗಳನ್ನು ನೋಡ್ತೀವಿ. ಝೇಲಂ, ಚೇನಾಬ್, ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ಅಂತ. ಈ 5 ನದಿಗಳಲ್ಲಿ ಸಟ್ಲೇಜ್ ನದಿ ಮಾತ್ರ ಸಿಂಧೂ ನದಿಗೆ ಸೇರುತ್ತೆ. ಉಳ್ಕಿದ ನದಿಗಳು ಅಲ್ಲಲ್ಲೇ ಬೇರೆ ಬೇರೆ ನದಿಗಳಿಗೆ ಸೇರಿ ಮುಂದೆ ಹರ್ಕೊಂಡು ಹೋಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ 12ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಈ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಇದೆ. ಗೋಡಂಬಿ ಇದೆ, ಪಪ್ಪಾಯಿ ಇದೆ, ಕೆಂಪು ಸ್ಯಾಂಡರ್ಸ್ ಅಂತ ಇದೆ. ಮೇಲಿನ ಎಷ್ಟು ಮರಗಳು ವಾಸ್ತವವಾಗಿ ಭಾರತಕ್ಕೆ ಸ್ಥಳೀಯವಾಗಿದೆ? ಗೋಡಂಬಿ ಮೂಲತಃ ಭಾರತದ ಅಂತ ಕೇಳಿದರೆ ಅದು ಮೂಲತಃ ಭಾರತದಲ್ಲ. ಯಾವ ರಾಷ್ಟ್ರಕ್ಕೆ ಸೇರಿರೋದಪ್ಪ ಅಂದರೆ ಬ್ರೆಜಿಲ್. ಇದರ ಮೂಲ ಯಾವುದು? ಬ್ರೆಜಿಲ್. ಪಪ್ಪಾಯ ಎಲ್ಲಿಗೆ ಸೇರಿದೆಯಪ್ಪ ಅಂದರೆ ಇದು ಅಮೇರಿಕಾ. ಎಲ್ಲಿಗೆ ಸೇರಿದೆ? ಇದು ಅಮೇರಿಕಾ. ಹಾಗಾಗಿ ಗೋಡಂಬಿ ಮತ್ತು ಪಪ್ಪಾಯ ಅಮೇರಿಕಕ್ಕೆ ಮತ್ತು ಬ್ರೆಜಿಲಿಗೆ ಸೇರಿದರೆ ಕೆಂಪು ಸ್ಯಾಂಡರ್ಸ್ ಅಂತ ಇದೆಯಲ್ಲ, ಅದನ್ನು ಮ್ಯಾಪಲ್ಲಿ ತೋರಿಸ್ತೀನಿ ನೋಡಿ. ಇದೇ ರಕ್ತ ಚಂದನ ಅಂತ ಕರಿತೀವಲ್ಲ, ಆ ಮರ ಅನ್ನುವಂಥದ್ದು ಈ ಪೂರ್ವ ಘಟ್ಟಗಳಲ್ಲಿ ಕಂಡುಬರುತ್ತೆ. ತಮಿಳುನಾಡು ಭಾಗದಲ್ಲಿ, ಆಂಧ್ರ ಪ್ರದೇಶ ಭಾಗದಲ್ಲಿ ಅತಿ ಹೆಚ್ಚು ಕಂಡುಬರುವಂಥದ್ದು. ನೋಡಿ, ಈ ಒಂದು ಮರ ಅನ್ನುವಂಥದ್ದು ಭಾರತದ ಮೂಲವಾಗಿರುತ್ತೆ. ಹಾಗಾಗಿ ಮೇಲಿನ ಎಷ್ಟು ಮರಗಳು ವಾಸ್ತವವಾಗಿ ಭಾರತದ ಸ್ಥಳೀಯವಾಗಿದೆ ಅಂತ ಕೇಳಿದರೆ ಕೇವಲ 1 ಮಾತ್ರ ಸ್ಥಳೀಯವಾಗಿರೋದು. ಅದಕ್ಕೆ ಎ ಆನ್ಸರ್ ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ರೈಟ್ ಆನ್ಸರ್ ಎ ಅಂತ ಕೇಳಿದರೆ ಯಾವುದು? ಕೆಂಪು ಸ್ಯಾಂಡರ್ಸ್ ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. 13ನೇ ಪ್ರಶ್ನೆಗೆ ನಾವು ನೋಡಬೇಕು. ನೆಕ್ಸ್ಟ್ ನೋಡಿ, ಇದಾದ ನಂತರದಲ್ಲಿ ನಾವು ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಇದೆ. ಒಂದು ಕಡೆ ಜಲಾಶಯಗಳಿದೆ, ಇನ್ನೊಂದು ಕಡೆ ಸ್ಟೇಟ್ ರಾಜ್ಯಗಳನ್ನು ಕೊಟ್ಟಿದ್ದಾನೆ. ನೋಡಿ, ಜಲಾಶಯ ಮತ್ತು ರಾಜ್ಯಗಳನ್ನು ನೋಡ್ತಾ ಹೋಗೋದಾದರೆ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಜಲಾಶಯ ಇದೆ ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕು ನಾವು ಫಸ್ಟ್ ನೋಡಿ, ಘಟಪ್ರಭಾ ಅಂತ ಇದೆ. ಘಟಪ್ರಭಾ ಇರೋದು ನಮ್ಮ ರಾಜ್ಯದಲ್ಲಿ. ಯಾವ ರಾಜ್ಯದಲ್ಲಿ ಇಲ್ಲ? ಅದು ತೆಲಂಗಾಣದಲ್ಲಿಲ್ಲ. ಇಲ್ಲಿಗೆ ತಪ್ಪಾಯ್ತದು. ಹಾಗಾದರೆ ಘಟಪ್ರಭಾ ಎನ್ನುವಂಥದ್ದು ಯಾವ ನದಿ ಉಪನದಿ ಅಂದರೆ ಇದು ಕೃಷ್ಣಾ ನದಿಯ ಉಪನದಿ. ಯಾವ ರಿವರು? ಕೃಷ್ಣಾ ನದಿಯ ಉಪನದಿ ಘಟಪ್ರಭಾವಾಗಿರುತ್ತೆ. ನೆಕ್ಸ್ಟು ಗಾಂಧಿ ಸಾಗರ್ ಅಂತ ಇದೆ, ಅದು ಜಲಾಶಯ. ಯಾವುದು? ಗಾಂಧಿ ಸಾಗರ್. ಗಾಂಧಿ ಸಾಗರ್ ಎಲ್ಲಿದೆಯಪ್ಪ ಅಂದರೆ ಮಧ್ಯಪ್ರದೇಶದಲ್ಲಿ ಕಂಡುಬರುವಂಥದ್ದು. ಗಾಂಧಿ ಸಾಗರ್ ಯಾವ ನದಿಯಿಂದ ನಿರ್ಮಾಣವಾಗಿರೋದಪ್ಪ ಅಂದರೆ ಚಂಬಲ್ ನದಿಯಿಂದ ನಿರ್ಮಾಣವಾಗಿರುವಂತಹ ಒಂದು ಜಲಾಶಯ. ಮಧ್ಯಪ್ರದೇಶ ರಾಜಸ್ಥಾನ ಗಡಿಯಲ್ಲಿ ಇರುವಂತಹ ಒಂದು ಡ್ಯಾಮ್ ಇದು. ಇಂದಿರಾ ಸಾಗರ್ ಅಂತ ಇದೆ, ಆಂಧ್ರ ಪ್ರದೇಶದಲ್ಲಿದೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಇಲ್ಲ. ಇಂದಿರಾ ಸಾಗರ್ ಅನ್ನೋಂಥದ್ದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಯಾವ ನದಿಯಿಂದ ಆಗಿರೋದಪ್ಪ ಅಂತ ಕೇಳಿದರೆ ಇದು ನರ್ಮದಾ ನದಿಯಿಂದ ನಿರ್ಮಾಣವಾದಂತಹ ಒಂದು ಜಲಾಶಯವಾಗಿರುತ್ತೆ ಇಂದಿರಾ ಸಾಗರ್ ಡ್ಯಾಮ್. ನೆಕ್ಸ್ಟು ಮೈಥಾನ್ ಅಂತ ಕಂಡುಬರುತ್ತೆ ಅಥವಾ ಮೈಥಾನ್. ಇದು ಯಾವ ನದಿಯಿಂದ ಆಗಿರೋದಪ್ಪ ಅಂದರೆ ಬಾರ್ಕರ್ ನದಿ. ಅಂದರೆ ದಾಮೋದರ ನದಿಯ ಪ್ರಮುಖವಾದಂತಹ ಉಪನದಿ ಯಾವುದಪ್ಪ ಅಂದರೆ ಬಾರ್ಕರ್. ಆ ಬಾರ್ಕರ್ ನದಿಗೆ ಕಟ್ಟಿರುವಂಥ ಒಂದು ಜಲಾಶಯವನ್ನೇ ಮೈಥಾನ್ ಡ್ಯಾಮ್ ಅಂತ ಕರಿತೀವಿ. ಹಾಗಾದರೆ ಮೈಥಾನ್ ಡ್ಯಾಮ್ ಎಲ್ಲಿದೆಯಪ್ಪ ಅಂದರೆ ಛತ್ತೀಸ್ಗಢ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಛತ್ತೀಸ್ಗಢದಲ್ಲಿಲ್ಲ. ಅದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ?
ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಕ್ಲಿಯರಾ? ಜಾರ್ಖಂಡ್ ರಾಜ್ಯದಲ್ಲಿ. ಈಗ ಮೂರನೇದು ಕೂಡ ನಾಲ್ಕನೇದು ತಪ್ಪಿದೆ, ಎರಡನೇದು ತಪ್ಪಿದೆ, ಮೂರನೇದು ಫಸ್ಟ್ ಒನ್ನು ತಪ್ಪಿದೆ. ಹಾಗಾದರೆ ಎಷ್ಟು ಸರಿ ಇರೋದು? ಒಂದು ಮಾತ್ರ ಜೋಡಿ ಸರಿಯಾಗಿರುವಂಥದ್ದು. ಒಂದು ಮಾತ್ರ ಜೋಡಿ ಸರಿಯಾಗಿರೋದು ಯಾವ ಆಪ್ಷನಲ್ಲಿದೆ ನೋಡಿ? ಎ ಆಪ್ಷನಲ್ಲಿ ಕಂಡುಬರುತ್ತೆ. ಹಾಗಾಗಿ 14ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಒಂದು ಜೋಡಿ ಮಾತ್ರ ಸರಿಯಾಗಿರೋದು. ಯಾವ್ಯಾವುದು? ಯಾವ ನದಿಯಿಂದ ನಿರ್ಮಾಣವಾಗಿದೆ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಇವತ್ತಿನ ಒಂದು ಕೊನೆಯ ಪ್ರಶ್ನೆಗೆ ಹೋಗೋಣ. ಈ ಬೆಳೆ ಉಪೋಷ್ಣ ವಲಯದಲ್ಲಿ ಸಬ್ ಟ್ರಾಪಿಕಲ್ ಝೋನಲ್ಲಿ ಕಂಡುಬರುವಂಥದ್ದು, ಸ್ವಭಾವವನ್ನು ಹೊಂದಿದೆ. ಅಂದರೆ ಉಪೋಷ್ಣ ವಲಯದಲ್ಲಿ ಬೆಳೆಯುವಂಥ ಬೆಳೆ ಅಂತ. ತೀವ್ರವಾದ ಹಿಮವು ಇದಕ್ಕೆ ಹಾನಿಕಾರಕ. ಅಂದರೆ ಹಿಮ ಜಾಸ್ತಿ ಬಿತ್ತಂದರೆ ಈ ಬೆಳೆ ಹಾಳಾಗೋದು ಕಾಮನ್ನು. ಓಕೆನಾ? ಇದರ ಬೆಳವಣಿಗೆಗೆ ಕನಿಷ್ಠ 210 ಹಿಮಮುಕ್ತ ದಿನವಾಗಿರಬೇಕು. 365 ದಿನದಲ್ಲಿ 210 ದಿನ ಹಿಮ ಬೀಳಂಗಿಲ್ಲ. ಆದರೆ ಮಾತ್ರ ಈ ಬೆಳೆಯನ್ನು ಬೆಳೆಯೋಕ್ಕೆ ಸಾಧ್ಯತೆ ಇರುವಂಥದ್ದು. 50ರಿಂದ 100 ಸೆಂಟಿಮೀಟರ್ ಮಳೆ ಇದ್ರೆ ಸಾಕು. ಅಂದರೆ ಮಳೆ ಪ್ರಮಾಣ ಏನು ಬೇಕು? ಕಡಿಮೆ ಮಳೆ ಬೇಕು. ಓಕೆ, ಮೀಟರ್ ಮಳೆ ಬೇಕಾಗುತ್ತದೆ. ತೇವಾಂಶವನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವಿರುವ ಹಗುರವಾದ, ಚೆನ್ನಾಗಿ ಬಸಿದು ಹೋಗುವ ಮಣ್ಣು ಈ ಬೆಳೆಯನ್ನು ಬೆಳೆಯಲು ಸೂಕ್ತವಾಗಿದೆ. ಅಂದರೆ ಯಾವ ಮಣ್ಣು ಬೇಕು ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು. ಕಪ್ಪು ಮಣ್ಣು ಬೇಕು ಅಂತ. ನೀರನ್ನು ಬಹುದಿನಗಳ ಕಾಲ ಇದೇನಾಗುತ್ತೆ? ವಾಟರ್ ಅಬ್ಸರ್ವಿಂಗ್ ಕೆಪಾಸಿಟಿ ತುಂಬ ಹೈ ಇರುತ್ತೆ. ನೀರನ್ನು ಬಹುದಿನಗಳ ಕಾಲ ಹಿಡ್ಕೊಳ್ಳುತ್ತೆ. ಕಣಗಳು ತುಂಬ ಒತ್ತೊತ್ತಾಗಿರುತ್ತೆ. ಇದರ ಸೆಡಿಮೆಂಟ್ಸ್ಗಳಿದಾವಲ್ಲ, ಜಾಯಿಂಟ್ ಆಗಿರ್ತವೆ. ಹಾಗಾಗಿ ನೀರು ಬಹುದಿನಗಳ ಕಾಲ ಹಿಡಿದಿಟ್ಟುಕೊಳ್ಳುತ್ತೆ. ಹಾಗಾದರೆ ಈ ಕೆಳಗುಣಗಳಲ್ಲಿ ಆ ಬೆಳೆಗೆ ಯಾವುದು ಸೂಕ್ತವಾಗಿದೆ ಅಂತ ಅಂದರೆ, ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆ ಯಾವುದು ಅನ್ನೋದು ಗೊತ್ತಿದೆಯಲ್ಲ? ಯಾವ ಬೆಳೆಯನ್ನು ಬೆಳೀತಾರಪ್ಪ ಅಂದರೆ ಹತ್ತಿ ಬೆಳೆಯನ್ನು ಬೆಳೆಯೋದು. ನೋಡಿ, ಇಷ್ಟು ಸ್ಟೇಟ್ಮೆಂಟನ್ನು ಓದಿ ಒಂದು ಚಿಕ್ಕ ಆನ್ಸರನ್ನು ಹುಡುಕಬೇಕಾಗತ್ತೆ. ಅಂದರೆ ಇದರ ಕ್ಲೈಮೆಟಿಕಲ್ ಕಂಡೀಷನ್, ಸಾಯಿಲು ಗೊತ್ತಾಯ್ತು ನಮಗೆ. ಇಲ್ಲಿ ಎಷ್ಟು ಮಳೆ ಬೀಳತ್ತೆ, ಅಲ್ಲಿ ಹಿಮ ಬಿದ್ದರೆ ಏನಾಗತ್ತೆ, ಅವೆಲ್ಲ ಮಾಹಿತಿ ಪ್ರಶ್ನೆಯಲ್ಲಿ ಕಂಡುಬರುತ್ತೆ. ಮತ್ತು ಯಾವ ವಲಯದಲ್ಲಿ ಕಂಡುಬರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಓವರಾಲ್ ಆಗಿ ನೋಡಿದಾಗ ಯಾವ ಬೆಳೆ ಅನ್ನೋದು ಆನ್ಸರ್ ಆಗುತ್ತೆ? ಹತ್ತಿ ಬೆಳೆಗೆ ಸೂಕ್ತವಾದಂತಹ ವಾತಾವರಣ ಇದಾಗಿರುತ್ತೆ. ನೋಡಿ ಸ್ನೇಹಿತರೆ, ಇಂತಹ ಪ್ರಶ್ನೆಗಳನ್ನು ಎಕ್ಸಾಮ್ ದೃಷ್ಟಿಯನ್ನು ಇಟ್ಕೊಂಡು ನಾವು ಸ್ಟಡಿ ಮಾಡ್ತಾ ಹೋಗಬೇಕಾಗತ್ತೆ. ಇಂತಹ ಪ್ರಶ್ನೆಗಳು ಮತ್ತೆ ಹಲವಾರು ಕ್ವಶನ್ಸ್ಗಳನ್ನು ತಗೊಂಡು ಮತ್ತೆ ಮುಂದಿನ ಕ್ಲಾಸಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೀವೆಲ್ಲರೂ ಕೂಡ ಚೆಂದಾಗಿ ಓದಿ ಬರುವಂತಹ ನೋಟಿಫಿಕೇಷನಲ್ಲಿ ನೀವೆಲ್ಲರೂ ಕೂಡ ಅಪ್ಲೈ ಮಾಡಿ ಮತ್ತು ಜಾಬನ್ನು ಪಡೀರಿ ಅಂತ ಹೇಳ್ತಾ ಇವತ್ತಿನ ಈ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಕಾನ್ಸೆಪ್ಟನ್ನು ಮುಗಿಸೋಣ. ಥ್ಯಾಂಕ್ ಯು.